ಇದು ಎಲ್ಲರಿಗೂ ಗೊತ್ತಿರುತ್ತೆ ಯಾರು ಅಂತ. ಬಿಕಾಸ್ ಇದು ತುಂಬ ಯಾಕೆ ಪ್ರಿಷಿಯಸ್ ಅಂದರೆ ಇದು ನಮ್ಮ ಅಪ್ಪು ಸರ್ ಇದ್ದಾರೆ. ಇಲ್ಲಿ ತನಕ ನಾನು ಅವ್ರನ್ನ ಮೀಟು ಮಾಡಿಲ್ಲ, ಅವರು ನನ್ನನ್ನು ಮೀಟ್ ಮಾಡಿಲ್ಲ. ವೆಗ್ನೆಸ್ಡೇ ಇದು ತಿಂದ್ಬಿಟ್ಟಿದ್ದೀನಿ, ನಾನ್ ವೆಜ್ ತಿಂದ್ಬಿಟ್ಟಿದ್ದೀನಿ. ಹಾಗಾಗಿ ಇಲ್ಲಾಂದರೆ ಹೋಗಿ ಲೈಟ್ ಆನ್ ಮಾಡಿ ತೋರಿಸ್ತಿದ್ದೆ. ಆ್ಯಂಡ್ ಯಾ, ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಾಕ್ಷಿ ಮೇಘನಾ. ಸೊ ಇವತ್ತು ನಮ್ಮ ಮನೆ ಹೇಗಿದೆ ಅಂತ ತುಂಬ ಜನ ಹೇಳ್ತಾ ಇದ್ರು. ತುಂಬ ಯೂಟ್ಯೂಬರ್ಸ್ ಆಗಿರ್ಬೋದು, ತುಂಬ ಚಾನಲ್ ಅವರು ಕೂಡ ಕೇಳ್ತಾ ಇದ್ರು ಹೋಮ್ ಟೂರ್ ಮಾಡೋಣ ಅಂತ. ಬಟ್ ಇವತ್ತು ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಮನೆ ಹೋಮ್ ಟೂರ್ನ ನಿಮ್ಮೆಲ್ಲರಿಗೂ ತೋರ್ಸೋಣ ಅಂತ ಇಷ್ಟಪಟ್ಟು ಮಾಡ್ತಾ ಇದ್ದೀವಿ. ಸೊ ಲೆಟ್ಸ್ ಕಮ್, ಬನ್ನಿ. ಇದು ನಮ್ಮ ಮನೆ. ಸೊ ಫಸ್ಟು ಇಲ್ಲಿಂದ ಹೋಗೋಣ. ನಾನು ತುಂಬ ಇಷ್ಟಪಟ್ಟು ಖುಷಿಪಟ್ಟು ಪೂಜೆ ಮಾಡುವಂಥ ದೇವರಂತಲೇ ಅನ್ಕೋಬೋದು. ಆ್ಯಂಡ್ ಇಟ್ಸ್ ಎ ಶೋ ಆ್ಯಕ್ಚುಲಿ, ಬಟ್ ಆದರೆ ನಾನು ಪೂಜೆ ಮಾಡ್ತೀನಿ ಅದನ್ನು, ಯಾಕಂದರೆ ಸುಬ್ರಹ್ಮಣ್ಯ ಅದು ವಾಹನ ಅಲ್ಲ. ಸೊ ಹಾಗಾಗಿ ವೆಲ್ಕಮ್. ಇದು ನಮ್ಮ ಮನೆ. ಸೊ ಬನ್ನಿ. ಆ್ಯಂಡ್ ಇದು ಹಾಲ್. ಇದು ಎಲ್ಲರಿಗೂ ಗೊತ್ತಿರೋ ಹಾಗೆ ಟಿ ವಿ. ಐ ಡೋಂಟ್ ನೋ ಹೇಗೆ ಹೋಮ್ ಟೂರ್ ಮಾಡ್ತಾರೆ, ಬಟ್ ನನಗೆ ಹೆಂಗೆ ಅನಿಸುತ್ತೆ ಹಂಗೆ ಮಾಡ್ತಿದ್ದೀನಿ. ಸೊ ಐ ಹೋಪ್ ನಿಮಗೂ ಇಷ್ಟ ಆಗ್ಬೋದು ಅಂತ. ಇದು ಟಿ ವಿ. ಇದು ನನಗೆ ತುಂಬ ಇಷ್ಟವಾದಂಥ ದೇವರು ಸಾಯಿಬಾಬಾ. ಹೇಗೇನು ಇಲ್ಲಿ ಇದೆ, ಇದು ತುಂಬ ಒಳ್ಳೆಯದಂತೆ ಮನೇಲಿದ್ದರೆ. ಸೊ ಆ್ಯಂಡ್ ಇದು ಎಲ್ಲರಿಗೂ ಗೊತ್ತಿರುತ್ತೆ ಯಾರು ಅಂತ. ನಮ್ಮೆಲ್ಲರ ನೆಚ್ಚಿನ ಡಿ ಬಾಸ್. ಸೊ ಇದು ನಾನು ಲಾಸ್ಟ್ ಇಯರ್ ತೊಗೊಂಡಂತಹ ಪಿಕ್ಚರ್, ಅವ್ರ ಬರ್ಡೇ ದಿನ ಅವ್ರ ಮನೆಗೆ ಹೋದಾಗ. ಆ್ಯಂಡ್ ಅದೆಲ್ಲ ನನಗೆ ಬಂದಿರೋವಂತಹ ಏನಂತಾರೆ ಪ್ರೈಸಸ್ ಅಂತಲೇ ಹೇಳ್ಬೋದು. ಒಂಥರ ಪ್ರೌಡ್ ಫೀಲ್ ಅದೆಲ್ಲ. ಸೊ ಒಂದಷ್ಟು ಜನ ಸನ್ಮಾನ ಮಾಡ್ತಾರೆ, ತುಂಬ ಇತ್ತು. ಎಲ್ಲನೂ ಕವರ್ ಹಾಕಿ ಇಟ್ವಿ. ಇದು ತುಂಬಾ ಖುಷಿ ಆದಂತಹ ಒಂದು ಅವಾರ್ಡ್ ಅಂತಲೇ ಹೇಳ್ಬೋದು. ಚಿತ್ರಸಂತೆದು ಮೋಸ್ಟ್ ಪ್ರಾಮಿಸಿಂಗ್ ಸ್ಟಾರ್ ಆಫ್ ಸ್ಯಾಂಡಲ್ವುಡ್ ಅಂತ. ಆ್ಯಂಡ್ ಮೇಘನಾ ರಾಮ್ ಅಂತ ಇದೆ. ಸೊ ಸಾಕ್ಷಿ ಮೇಘನಾ. ಆ್ಯಂಡ್ ಬಿಕಾಸ್ ಇದು ತುಂಬ ಯಾಕೆ ಪ್ರಿಷಿಯಸ್ ಅಂದರೆ ಇದು ನಮ್ಮ ಅಪ್ಪು ಸರ್ ಇದ್ದಾರೆ, ನಮ್ಮೆಲ್ಲರ ನಗುವಿನ ಹೀರೋ ಅಂತಲೇ ಹೇಳ್ಬೋದು. ಹಾಗೆ ಅಪ್ಪು ಅಂದ್ರೇ ಒಂಥರ ಏನೋ ಸ್ಮೈಲ್ ಬರುತ್ತೆ ಎಲ್ಲರ ಮುಖದಲ್ಲೂ. ಸೊ ಹಾಗಾಗಿ ಇಟ್ಸ್ ವೆರಿ ವೆರಿ ಪ್ರೀಷಿಯಸ್ ಅವಾರ್ಡ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದನ್ನು ನೋಡಿದಾಗೆಲ್ಲ ಒಂಥರ ಖುಷಿ ಆಗುತ್ತೆ. ಆ್ಯಂಡ್ ಪ್ರಾಮಿಸಿಂಗ್ ಸ್ಟಾರ್ ಅಂತ ಬೇರೆ ಕೊಟ್ಟಿದ್ದಾರೆ. ಐ ಹೋಪ್ ನಾನು ದೇವ್ರ ಹತ್ರ ಎವ್ರಿ ಡೇ ಬೇಡ್ಕೊತಾ ಇರ್ತೀನಿ ಆದಷ್ಟು ಬೇಗ ಈ ಅವಾರ್ಡ್ ಕೊಟ್ಟಂಗೆ ಇನ್ನೂ ಜಾಸ್ತಿ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿ ಹಾಗೆ ಎಲ್ಲರಿಗೂ ಪ್ರೌಡ್ ಫೀಲ್ ಮಾಡೋ ಹಂಗೆ ಆಗಲಿ ಅಂತ. ಇದು ನನ್ನ ಅಜ್ಜಿ ತಾತ, ಅಪ್ಪ ಅವ್ವ. ಸೊ ಇವರಿಬ್ಬರು ಒಂಥರ ನನಗೆ ಏನಂತಾರೆ ದೇವ್ರ ಥರನೇ ಅವರಿಬ್ಬರು. ಯಾಕಂದರೆ ಇವಾಗಿನ ಪರಿಸ್ಥಿತಿಗಳಲ್ಲಿ, ಇವಾಗಿನ ಲೈಫ್ ಸ್ಟೈಲಲ್ಲಿ ತುಂಬ ವರ್ಷ ಬದುಕದೇ ಒಂದು ಪವಾಡ ಅಂತಲೇ ಹೇಳ್ಬೋದು. ಅಂಥದ್ರಲ್ಲಿ ಅವರು ಆರೋಗ್ಯವಾಗಿ ಇಬ್ಬರು ಗಂಡ ಹೆಂಡತಿ ಒಂಥರ ಶಿವ ಪಾರ್ವತಿ ಥರ ತುಂಬ ಚೆನ್ನಾಗಿದ್ದಾರೆ. ಸೊ ನನಗೆ ಖುಷಿ ಆಗುತ್ತೆ ಅವರಿಬ್ಬರು ನೋಡ್ತಾ ಇದ್ದರೆ ದೇವ್ರನ್ನ ನೋಡ್ದಂಗೆ ಅನಿಸುತ್ತೆ. ಸೊ ಹಾಗಾಗಿ ಅದು ಅಜ್ಜಿ ತಾತ. ಆ್ಯಂಡ್ ಇದು ನನ್ನ ಪಿಕ್ಚರ್. ಸೊ ಇದು ನನ್ನ ಫ್ಯಾನು ನನಗೆ ಗಿಫ್ಟ್ ಕೊಟ್ಟಿದ್ದು. ಇದ್ರ ಬಗ್ಗೆ ಹೇಳಬೇಕು ಅಂದರೆ ಅವರು ಆ ಅಭಿಮಾನಿನ ನನ್ನ ಮುಖನೇ ನೋಡಿಲ್ಲ, ಗಣೇಶ್ ಅಂತ. ಅವರು ಮ್ಯಾಂಗ್ಳೂರವರು. ಸೊ ನನಗೆ ಇನ್ಸ್ಟಾದಿಂದ ನನ್ನನ್ನು ಫಾಲೋ ಮಾಡಿಕೊಂಡು ನಂದು ಸಿನಿಮಾಗಳು ಬಂದಾಗ ಅವ್ರು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ನನಗೆ ಅದರದ್ದು ವೀಡಿಯೋಸ್ ಎಲ್ಲ ಕಳಿಸ್ತಿದ್ರು. ಬಟ್ ಇಲ್ಲಿ ತನಕ ನಾನು ಅವ್ರನ್ನ ಮೀಟು ಮಾಡಿಲ್ಲ, ಅವರು ನನ್ನನ್ನು ಮೀಟ್ ಮಾಡಿಲ್ಲ. ಬಟ್ ಅದೊಂಥರ ಅಭಿಮಾನ ಅಂದರೆ ಅವ್ರನ್ನ ನೋಡಿದ್ರೆ ಅನಿಸುತ್ತೆ ಓ ಇದೇನೋ ಅಭಿಮಾನ ಅಂತ. ಅವರು ನನಗೆ ಅವ್ರು ಮ್ಯಾಂಗ್ಳೂರಿಂದ ಇದನ್ನು ಗಿಫ್ಟ್ ಮಾಡಿದ್ದು. ಆ್ಯಂಡ್ ನನ್ನ ಬರ್ಡೇಗೆ ತುಂಬ ಗಿಫ್ಟನ್ನ ಕೊಡ್ತಾಯಿದ್ರು. ಅದರಲ್ಲಿ ತುಂಬಾ ಇಷ್ಟವಾದಂಥದ್ದು ಇದು ಅಂತಲೇ ಹೇಳ್ಬೋದು. ಆ್ಯಂಡ್ ವರುಣ್ ಅಂತಲೂ ಅಷ್ಟೇ ಅವರು. ಇದು ನನಗೆ ನಂದನ್ ಕೊಟ್ಟಿದ್ದು. ನಂದನ್ ಈ ವರ್ಷನೇ ಕೊಟ್ಟಿದ್ದು ಅಮ್ಮನ ಬರ್ಡೇಗೆ. ಹೌದು. ಸೊ ಇದು ನಂದನ್ ಕೊಟ್ಟಿದ್ದು, ಶಿವಮೊಗ್ಗದ ನಂದನ್ ಕೊಟ್ಟಿದ್ದು. ಇದು ವರುಣು, ಗಣೇಶು, ಸೊ ಎಲ್ಲರೂ ಸೇರಿ. ಆ್ಯಂಡ್ ಇನ್ನೇನಿದೆ, ಅದು ಅವಾರ್ಡ್ ಬಂದಿದ್ದು ನನಗೆ. ಇದನ್ನು
ಇದು ನನಗೆ ಅವಾರ್ಡ್ ಬಂದಿದ್ದು ಹೆಮ್ಮೆಯ ಕನ್ನಡಿಗರ ಅಂತ ಕರ್ನಾಟಕ ಯುವ ಶಕ್ತಿಯಿಂದ. ಇದು ತುಂಬ ಸ್ಪೆಷಲ್ ಅಂದರೆ ಚಂದಾಪುರ ಯಾದಗಿರಿ ಕಲಬುರ್ಗಿ ಇದೆ ಅಲ್ಲ, ಅಲ್ಲಿ ಅವರು ಇದು ಮಾಡಿದ್ದು ಪ್ರೋಗ್ರಾಮ್ ಮಾಡಿದಾಗ ನನ್ನನ್ನು ಗೆಸ್ಟಾಗಿ ಕರೆದಿದ್ರು. ಸೊ ಅಲ್ಲಿ ಈ ಅವಾರ್ಡ್ ಕೊಟ್ಟಿದ್ದು. ಆ್ಯಂಡ್ ದಿಸ್ ಈಸ್ ನನಗೆ ತುಂಬ ಇಷ್ಟವಾದಂಥದ್ದು. ಎವ್ರಿ ಡೇ ನಾನು ಏನೇ ಮಿಸ್ ಆದ್ರೂ ನಮ್ಮ ಮನೇಲಿ ಪೂಜೆ ಅಂತೂ ಮಿಸ್ ಮಾಡಲ್ಲ. ಐ ಆಮ್ ವೆರಿ ಏನಂತಾರೆ ಸ್ಪಿರಿಚುವಲ್ಗೆ ತುಂಬ ಕನೆಕ್ಟ್ ಆದಂಥ ಹುಡುಗಿ. ಸೊ ಅನ್ಬೋದು ಹೀರೋಯಿನ್ಸ್ ಅಂದರೆ ಅವ್ರ ವರ್ಕೌಟ್ ಅದು ಇದು ಅಂತ, ಬಟ್ ನನಗೆ ಎವ್ರಿ ಡೇ ನಾನು ವರ್ಕೌಟ್ ಬಿಟ್ರೂ ನಾನು ದೇವ್ರ ಪೂಜೆನ ಎಲ್ಲಿದ್ರೂ ಮಾಡಬೇಕು, ಅದು ನನಗೊಂಥರ ಮೈಂಡ್ಸೆಟ್. ಸೊ ಎವ್ರಿ ಡೇ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡುವಂತಹ ನನ್ನ ನೆಚ್ಚಿನ ಪ್ಲೇಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಏನಾದರೂ ಒಂಥರ ಮನಸ್ಸಿಗೆ ಗಜಬೀಜಿ ಅನಿಸಿದ್ರೆ, ಖುಷಿ ಆದಾಗ, ದುಃಖ ಆದಾಗ ಎಲ್ಲನೂ ನಾನು ಇಲ್ಲೇ ಕೂತ್ಕೊಂಡು ಪ್ರೇಯರ್ ಮಾಡ್ಕೊಳ್ಳೋದು. ಸೊ ಐ ಆಮ್ ಸೋ ಹ್ಯಾಪಿ. ನಮ್ಮ ದೇವ್ರ ಮನೆ ಒಂಥರ ದೇವಸ್ಥಾನ ಥರನೇ ಇದೆ, ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಇದನ್ನೆಲ್ಲ ನೋಡಿದ್ರೆ ನನಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಸೊ ನೈಸ್. ಆ್ಯಂಡ್ ಇಲ್ಲಿ ಓಕೆ ಒಳಗಡೆ ಏನು ಹೋಗೋದು ಬೇಡ, ಇಲ್ಲಿಂದನೇ ಇವತ್ತು ವೆಡ್ನೆಸ್ಡೇ ಇದು ತಿಂದ್ಬಿಟ್ಟಿದ್ದೀನಿ, ನಾನ್ ವೆಜ್ ತಿಂದ್ಬಿಟ್ಟಿದ್ದೀನಿ. ಹಾಗಾಗಿ ಇಲ್ಲಾಂದರೆ ಹೋಗಿ ಲೈಟ್ ಆನ್ ಮಾಡಿ ತೋರಿಸ್ತಿದ್ದೆ. ಆ್ಯಂಡ್ ಇದು ನಮ್ಮ ಕಿಚನ್ ಅಂದರೆ ಎಲ್ಲರ ಮನೇಲೂ ಗೊತ್ತು, ಎಲ್ಲರ ಮನೆ ಕಿಚನ್ನು ಹಿಂಗೆ ಮಾಡಿಬಿಟ್ಟಿರ್ತಾರೆ. ಸೊ ನಮ್ಮ ಮನೇಲೂ ಅಷ್ಟೇ ಅಷ್ಟೊಂದು ನೀಟಾಗಿ ಏನೂ ಇಟ್ಕೊಂಡಿಲ್ಲ. ನನ್ನ ಅಮ್ಮ ಬೈತಾಯಿದ್ರು, ನೀನು ಹೋಮ್ ಟೂರ್ ಮಾಡ್ತೀಯ, ಒಂದು ಹೆಲ್ಪ್ ಮಾಡಲ್ಲ, ಒಂದು ಕ್ಲೀನ್ ಮಾಡಲ್ಲ, ನಿಮ್ಮ ಅಡುಗೆ ಮನೆ ಹಿಂಗೆ ಇದೆ ಅಂತ ತೋರಿಸ್ಬೇಕು, ನಿನ್ನ ಬಗ್ಗೆ ಹೇಳಬೇಕು ಅಂತ ಅಷ್ಟು ಕಂಪ್ಲೇಂಟ್ ಹೇಳ್ತಾಯಿದ್ರು. ಸೊ ಅದಕ್ಕೆ ಟಕ ಅಂತ ನಿನ್ನೆಯಿಂದನೇ ನಿನ್ನೆಯಿಂದ ಏನು ಮಾಡಿಲ್ಲ, ಬೆಳಗ್ಗೆ ಎದ್ದಿದ ತಕ್ಷಣ ಹಿಂಗೆ ಅದನ್ನು ತೊಗೊಂಡು ಬಂದು ಇಲ್ಲಿಗೆ ಇದು ಮಾಡೋದು ಕವರ್ ಅಪ್ ಮಾಡ್ತಾರಲ್ಲ, ಅದಕ್ಕೆ ನಮ್ಮಮ್ಮ ನೀನು ಮೇಕಪ್ ಮಾಡ್ದಂಗೆ ಕವರ್ ಅಪ್ ಮಾಡ್ಕೊತಾ ಇದೆಯಾ ಅಂತ ಹೇಳ್ತಾ ಇದ್ರು. ಸೊ ಇದು ಅದೇ ಕಿಚನ್, ಇದು ಎಲ್ಲರಿಗೂ ಗೊತ್ತಿರೋ ಹಾಗೆ. ಆ್ಯಂಡ್ ಅಷ್ಟೇ, ಇದು ಫ್ರಿಡ್ಜ್ ನಾನೇ ಕ್ಲೀನ್ ಮಾಡಿದ್ದು. ಏನೋ ತುಂಬ ದಿನ ಆಗಿದೆ ಕ್ಲೀನ್ ಮಾಡಿ, ಬಟ್ ನೈಸ್, ನಾಟ್ ಬ್ಯಾಡ್ ಅನಿಸುತ್ತೆ. ನನ್ನ ಅಮ್ಮನಿಗೆ ಇನ್ನೂ ನೀಟಾಗಿರಬೇಕು ಅಂತಾರೆ, ಆದರೆ ಅಷ್ಟು ನೀಟ್ ಮಾಡೋಕ್ಕೆ ನನಗೆ ಮೂಡಿರಲ್ಲ. ಇದು ಹಂಗೆ. ಆ್ಯಂಡ್ ಇವಾಗ ಫ್ರೂಟ್ಸು ನಾವೆಲ್ಲ ಒಂದು ಸ್ವಲ್ಪ ಆರ್ಗ್ಯಾನಿಕ್ ನಮ್ಮ ಮನೇಲಿ ತುಂಬ ಮಡಿಕೆಗಳು ಈ ಥರ ಈ ಒಂದು ಹಳ್ಳಿ ಕಡೆ ಪುಟ್ಟಿ ಅಂತಾರಲ್ವ, ಇದರಲ್ಲೆಲ್ಲ ಫ್ರೂಟ್ಸ್ ಇಡೋದು, ತರಕಾರಿ ಇಡೋದು, ಈ ಥರ ನಮ್ಮ ಮನೇಲಿ. ಆ್ಯಂಡ್ ನಮ್ಮ ಮನೇಲಿ ಮಡಿಕೆಲೆ ಇದು ಮಾಡೋದು. ಇದು ಸರ್ಜಿಕಲ್ ಸ್ಟೀಲ್ ಅಂತಾರೆ, ಇಟ್ಸ್ ವೆರಿ ಫೇಮಸ್. ಇದರಲ್ಲಿ ನಾವೇನೇ ಫುಡ್ ಮಾಡ್ಕೊಂಡು ತಿಂದ್ರೂ ಗ್ಯಾಸ್ಟ್ರಿಕ್ ಬರಲ್ಲ, ಗುಡ್ ಹೆಲ್ತಿ ಆಗಿ ಇರುತ್ತೆ. ಆ್ಯಂಡ್ ಇದು ಡಾಕ್ಟ್ರೂ ಕೂಡ ಸಜೆಸ್ಟ್ ಮಾಡ್ತಾರೆ. ಇದರ ಪ್ರೈಸ್ ಬಂದು ಐ ಥಿಂಕ್ 17,000 ಏನೋ. ಸೊ ಅಮ್ಮ ಆಲ್ಮೋಸ್ಟ್ ನನಗೆ ಗ್ಯಾಸ್ಟ್ರಿಕ್ ಅಂತ ಅಂದಿದ ತಕ್ಷಣ ಇದರಲ್ಲೇ ಫುಡ್ ಮಾಡೋದು. ಇದರಲ್ಲಿ ನೀರು ಕುಡಿದ್ರೆ ತುಂಬ ಒಳ್ಳೆಯದು ಅಂತಾರೆ. ಬೆಳ್ಳಿ ಲೋಟದಲ್ಲಿ ಕುಡಿತೀನಿ ಡೈಲಿ. ಅದ್ರ ಜೊತೆಗೆ ತಾಮ್ರದ ಲೋಟನೂ ಮಿಸ್ ಮಾಡಲ್ಲ, ಇದರಲ್ಲೂ ನೀರು ಕುಡಿತೀನಿ. ಎದ್ದಿದ ತಕ್ಷಣ 1 ಗ್ಲಾಸ್ ನೀರು ಕುಡಿತೀನಿ. ಸೊ ಹಾಗಾಗಿ ಗ್ಯಾಸ್ಟ್ರಿಕ್ ಆಗಿರ್ಬೋದು ಎಲ್ಲನೂ. ಆಮೇಲೆ ನಮ್ಮ ಮನೇಲಿ ಸ್ಪೆಷಲ್ ಅಂದರೆ ಮಡಿಕೆಲೇ ನಾವು ನೀರು ಕುಡಿಯೋದು. ಅದು ಎಲ್ಲರ ಮನೇಲೂ ಅಂದರೆ ಡೈರೆಕ್ಟ್ ಕಾವೇರಿ ನೀರನ್ನ ಯಾರೂ ಕುಡಿಯೋಲ್ಲ, ಬಟ್ ನಾನು ಕುಡಿದಿದ್ದೀನಿ, ಚೆನ್ನಾಗೂ ಇದ್ದೀನಿ. ನಾನು ಇದೇ ನೀರನ್ನ ಇಲ್ಲಿಗೆ ಹಾಕಿ, ಕಾವೇರಿ ನೀರು ಬರುತ್ತೆ ಅದು ತುಂಬಿಸ್ಬಿಟ್ಟು ಇದರಲ್ಲೇ ನಾವು ನೀರು ಕುಡಿಯೋದು ನಮ್ಮ ಮನೇಲೆಲ್ಲರೂ. ಆ್ಯಂಡ್ ಬಂದವ್ರಿಗೆ ಅವ್ರಿಗೆ ಆಗಲ್ಲ, ಒಬ್ಬೊಬ್ರಿಗೆ ಆಗುತ್ತೆ, ಒಬ್ಬೊಬ್ರಿಗೆ ಆಗಲ್ಲ. ಸೊ ಹಾಗಾಗಿ ಅವ್ರಿಗೆಲ್ಲರಿಗೂ ಇಲ್ಲಿ ಬಿಸ್ಲರಿ ತರಿಸಿಟ್ಟಿರ್ತೀವಿ. ಸೊ ಇದನ್ನು ಗೆಸ್ಟ್ಗೆ ಬಂದಾಗ ಕೊಡ್ತೀವಿ, ಬಟ್ ನಾವಂತೂ ಅದನ್ನೇ ಕೊಡೋದು. ಸೋಫಾ, ದಿಸ್ ಇಸ್ ದ ಸೋಫಾ. ಯಾಕೆ ಅಂದರೆ ನಮ್ಮ ಎಲ್ಲರ ಮನೇಲಿ ಯೂಶ್ವಲಿ ಡೈನಿಂಗ್ ಟೇಬಲ್ ಇರುತ್ತೆ ಊಟ ಮಾಡೋಕ್ಕೆ. ಬಟ್ ನಾವು ಅದೇ ಹೇಳಿದ್ನಲ್ವ, ನಾವು ಹಳ್ಳಿಯಿಂದನೇ ಬಂದವರು, ಹಳ್ಳಿ ಹುಡುಗಿನೇ. ಸೊ ಹಾಗಾಗಿ ಸಿಟಿಗೆ ಬಂದಿದ್ದ ತಕ್ಷಣ ಅಷ್ಟೂ ಚೇಂಜ್ ಮಾಡೋಕ್ಕಾಗಲ್ಲ. ಇಷ್ಟೋ ನಮ್ಮ ಆ ಒಂದು ಸೊಗಡು ಅಂತಾರಲ್ಲ, ಅದು ಇದ್ದೇ ಇರುತ್ತೆ. ನಾನು ಊಟ ಮಾಡುವಾಗ ಇವಾಗ ಜಸ್ಟ್ ನಾನು ಊಟ ಮಾಡಿದ್ದು ಕೆಳಗಡೆನೆ ಕೂತ್ಕೊಂಡು. ಆಬ್ವಿಯಸ್ಲಿ ಅದೆಲ್ಲ ನ್ಯಾಚುರಲ್ ಆಗಿ ನಾವು ಆಗಿನ ಕಾಲದಲ್ಲಿ ಏನು ಮಾಡ್ತಿದ್ರು ಹಳ್ಳಿ ಜನ, ಅದನ್ನೇ ಮಾಡಬೇಕು. ಇವಾಗಿನ ಹೆಲ್ತ್ ಇಶ್ಯೂಸ್ಗೆ ಇವಾಗ ಡೈನಿಂಗ್ ಟೇಬಲ್ ಕೂತ್ಕೊಂಡು ಊಟ ಮಾಡೋದು ಅದೆಲ್ಲ ತುಂಬ ಜನ ರಾಂಗ್ ಅಂತಾರೆ. ಬಟ್ ಐ ಡೋಂಟ್ ನೋ, ಅದನ್ನು ನಾನು ಅಷ್ಟೊಂದು ಗೊತ್ತಿಲ್ಲ, ನಾನು ಅಷ್ಟು ದೊಡ್ಡವಳು ಅಲ್ಲ. ಬಟ್ ನಮ್ಮ ಮನೇಲಿ ಈ ಥರನೇ. ಇದು ಸೋಫಾ ಏನಕ್ಕೆ ಅಂದರೆ, ಇಲ್ಲಿಗೆ ಯಾರಾದರೂ ಡೈನಿಂಗ್ ಟೇಬಲ್ ಇಲ್ಲ ಅಲ್ಲ ಕೂತ್ಕೊಳ್ಳೋಕ್ಕೆ. ಸೊ ಅಡುಗೆ ಮನೇಲಿ ಯಾರಾದರೂ ಬಂದಾಗ ಆಂಟಿರೋ ರಿಲೇಟಿವ್ಸ್, ಅಜ್ಜಿ ತಾತ ಯಾರಾದರೂ ಬಂದಾಗ ಇಲ್ಲಿ ಆಬ್ವಿಯಸ್ಲಿ ಇಲ್ಲಿ ಕೂತಿರ್ತಾರೆ. ಸೊ ಕೂತ್ಕೊಂಡು ಒಂದು ಮಾತುಕತೆ ಥರ. ಆ್ಯಂಡ್ ಊಟ ಮಾತ್ರ ನಾನು ಇಲ್ಲೇ ಕೂತ್ಕೊಳ್ಳೋದು. ಸೊ ಇಲ್ಲೇ ಕೂತ್ಕೊಂಡು ಊಟ ಮಾಡ್ತೀನಿ. ಇದು ನನಗೇನೋ ಒಂಥರ ತೃಪ್ತಿ ಅನಿಸುತ್ತೆ. ಆ್ಯಂಡ್ ನಾನು ಊಟ ಮಾಡ್ದೋ ಫೀಲ್ ಅನಿಸುತ್ತೆ. ನನಗೆ ಮೇಲೆ ಕೂತ್ಕೊಂಡು ಊಟ ಮಾಡಿದ್ರೆ ಅದು ನನಗೇನೋ ಫೀಲೇ ಆಗಲ್ಲ.
ಸೊ ಚಪ್ಪಲ್ ಮೊಟ್ಟೆ ಹಾಕ್ಕೊಂಡು ಊಟ ಮಾಡಿದ್ರೇ ಐ ಆಮ್ ವೆರಿ ಹ್ಯಾಪಿ ಫಾರ್, ಅಂದರೆ ಆ ಫುಡ್ಗೆ ನನಗೆ ತೃಪ್ತಿ ಅನ್ನೋ ಫೀಲ್. ಸೊ ದಿಸ್ ಈಸ್ ಮೈ ಕಿಚನ್ ಆ್ಯಂಡ್ ಇದು ನಾರ್ಮಲ್ ಹಂಗೆ. ಆ್ಯಂಡ್ ದಿಸ್ ಇಸ್ ವೆರಿ ಸ್ಪೆಷಲ್, ತುಂಬ ಜನಕ್ಕೆ ಗೊತ್ತಿರುತ್ತೆ ಇದ್ರ ಬಗ್ಗೆ, ನಾನೇನು ಅಷ್ಟೊಂದು ಹೇಳಕ್ಕೆ ಹೋಗಲ್ಲ. ಆ್ಯಂಡ್ ಇದು ವಾಸ್ತು ಪ್ರಕಾರ. ಆ್ಯಂಡ್ ಇನ್ನೊಂದು ನಾನು ದುಬೈಯಿಂದ ಇದನ್ನು ತಗೊಂಡು ಬಂದಿದ್ದೆ, ಇದನ್ನು ಯಾವ ಕೆಟ್ಟ ದೃಷ್ಟಿ ನೆಗೆಟಿವಿಟಿ ಇರಲ್ಲ ಅಂತ. ಸೊ ಇದು ದಿಸ್ ಒನ್ ಆ್ಯಂಡ್ ದಟ್ ಅದು ಅಷ್ಟೇ, ಇದೂ ಅಷ್ಟೇ. ಅಲ್ಲೇ ಇರಿ, ನಾನು ಇಲ್ಲೇ ತೋರಿಸ್ತೀನಿ. ಗುಡ್ ಒನ್ ಅಲ್ಲ ಇದು, ನೆಗೆಟಿವಿಟಿನ ಮಾಡ್ಕೊಳ್ಳಲ್ಲ ಅಂತ. ಸೊ ಐ ಡೋಂಟ್ ನೋ ಗೈಸ್, ನಾನು ಇನ್ನೂ ಅಷ್ಟು ಲೆವೆಲ್ಗೆ ಬೆಳೆದಿಲ್ಲ, ಇನ್ನೂ ಸಾಧನೆ ಮಾಡೋದು ತುಂಬ ಇದೆ. ಇನ್ನೂ ಒಂದಷ್ಟು ಸಿನಿಮಾಗಳು ಮಾಡಬೇಕು. ಎಷ್ಟೆಷ್ಟು ಆ್ಯಕ್ಟರ್ಸ್ ಇದ್ದಾರೆ, ಅವ್ರ ಜೊತೆಲ್ಲ ಆ್ಯಕ್ಟ್ ಮಾಡಬೇಕು. ಆ್ಯಕ್ಟರ್ಗಳಿದ್ದಾರೆ, ಅವ್ರ ಜೊತೆಲ್ಲ ಆ್ಯಕ್ಟ್ ಮಾಡಬೇಕು. ಬಟ್ ಆದ್ರೂ ಏನೋ ನನಗೆ ದೃಷ್ಟಿ ಜಾಸ್ತಿ. ಏನು ಮಾಡೋದು, ತುಂಬಾ ದೃಷ್ಟಿ ಜಾಸ್ತಿ. ಸೊ ನಾನೇನು ಮಾಡಿಲ್ಲ ಅಂದ್ರೂ ಆಬ್ವಿಯಸ್ಲಿ ಎಲ್ಲರ ಕಣ್ಣು ನನ್ನ ಮೇಲಿರುತ್ತೆ. ಐ ಡೋಂಟ್ ನೋ, ಬಟ್ ಒಂದೊಂದು ಕಡೆ ಅನಿಸುತ್ತೆ ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್. ಎಲ್ಲರೂ ನನ್ನ ಬಗ್ಗೆ ಒಳ್ಳೇದೋ ಕೆಟ್ಟದೋ ಒಟ್ಟಿನಲ್ಲಿ ನನ್ನ ಬಗ್ಗೆ ಮಾತಾಡ್ತಿರ್ತಾರೆ. ಆ್ಯಂಡ್ ಏನೋ ಒಂದು ಕಾನ್ವರ್ಸೇಷನ್, ಸಾಕ್ಷಿ ಅಂದಿದ ತಕ್ಷಣ ಒಂದು ಕಾನ್ವರ್ಸೇಷನ್ ಮಾಡ್ತಾರೆ. ಇಟ್ಸ್ ಅ ನೆಗೆಟಿವಿಟಿ ಆರ್ ಪಾಸಿಟಿವಿಟಿ, ಒಟ್ಟಿನಲ್ಲಿ ನನ್ನ ಟಾಕ್ ಇರುತ್ತೆ. ಐ ಆಮ್ ವೆರಿ ಹ್ಯಾಪಿ. ಇಟ್ಸ್ ಅ ಪಬ್ಲಿಸಿಟಿ ಮಾರ್ಕೆಟಿಂಗ್ ಅಂತಲೇ ಹೇಳ್ಬೋದು. ಬಟ್ ಐ ಹೋಪ್ ಅವ್ರುಗಳು ಮಾತಾಡ್ದಂಗೆ ನಾನು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹಾಕಬೇಕು, ಬೆಳಿಬೇಕು ಅನ್ನೋದು ತುಂಬಾ ಮನಸ್ಸಲ್ಲಿ ಆಸೆ ಇದೆ. ದೇವ್ರು ಯಾವಾಗ ಅದನ್ನು ಆದಷ್ಟು ಬೇಗ ನನ್ಸ್ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಐ ಹೋಪ್, ನನಗೆ ಆ ಒಂದು ಕಾನ್ಫಿಡೆಂಟ್ ಇದೆ ಆಗುತ್ತೆ ಅಂತ. ಇದೊಂದು ಸ್ಮಾಲ್ ಸ್ಟೋರೇಜ್ ಥರ, ಹಾಗೆ ಹಿಂಗೆ ಏನಾದರೂ ಇಟ್ಕೊಳ್ಳೋದು. ಇದೊಂದು ಬೆಡ್ರೂಮ್ ಇದೆ. ಓಕೆ, ಇದು ಹಂಗೆ ಒಂದು ಶೋ ಥರ. ಐ ಡೋಂಟ್ ನೋ ಹೆಂಗೆ ಕಾಣಿಸ್ತಾ ಇದೆ ಅಂತ, ಬಟ್ ಓಕೆ. ಇದು ಮುಗೀತು, ಇದು ಹಾಲು. ಸೊ ಇವಾಗ ನೆಕ್ಸ್ಟು ಫಸ್ಟ್ ಫ್ಲೋರ್ಗೆ ಹೋಗೋಣ. ಇದನ್ನು ತೋರಿಸ್ಬಿಡಿ. ಆ್ಯಂಡ್ ನನಗೆ ಈ ಮನೇಲಿ ತುಂಬಾ ಇಷ್ಟವಾದಂಥದ್ದು ಏನಂದರೆ ನನ್ನ ರೂಮು. ದಿಸ್ ಇಸ್ ಮೈ ರೂಮ್ ಆ್ಯಂಡ್ ಯಾ, ತುಂಬಾ ಬ್ಯೂಟಿಫುಲ್ ಆಗಿದೆ. ನನಗೆ ತುಂಬಾ ಈ ಮನೆಗೆ ಬಂದಿದ್ದ ತಕ್ಷಣ ಇಷ್ಟ ಆಗಿದೆ ಈ ರೂಮು. ಸೊ ದಿಸ್ ಇಸ್ ಮೈ ರೂಮ್ ಆ್ಯಂಡ್ ಇದೆಲ್ಲ ನನ್ನ ವಾರ್ಡ್ರೋಬ್. ಸೊ ಇಷ್ಟು ಬಟ್ಟೆಗಳಿದೆ, ಅದನ್ನು ಅಷ್ಟೇ ಮೆಸ್ಸಿ ಆಗಿಟ್ಟಿದ್ದೀನಿ. ಸೊ ಹೀಗೆ ಇದು ನಾನು ಶೂಟ್ಗೆ ಇದಕ್ಕೆ ಹೋದಾಗ ಮನಾಲಿಗೆ ಹೋಗ್ಬೇಕಾಗಿತ್ತು. ಸೊ ಆವಾಗ ಈ ಒಂದು ಜಾಕೆಟ್ ತೊಗೊಂಡಿದ್ದು. ಸೊ ಇವತ್ತು ಹಾಕ್ತಾಯಿದ್ದೀನಿ. ಅವತ್ತು ಶೂಟ್ ಮುಗಿಸ್ಕೊಂಡು ಬಂದಿಟ್ಟಿದ್ದು ಇವತ್ತು ಹಾಕ್ತಿದ್ದೀನಿ. ಚೆನ್ನಾಗಿ ಕಾಣಿಸ್ತದೆ. ಇದು ನನ್ನ ವಾರ್ಡ್ರೋಬ್ ಆ್ಯಂಡ್ ದಿಸ್ ಒನ್ ಆಲ್ಸೋ, ಇದು ನನ್ನ ಕ್ಲಾತೆ. ಇದು ಡೈಲಿ ವೇರ್ದು, ಅದು ಎಲ್ಲಾದರೂ ಹಾಗೆ ಕ್ಲೀನ್. ಇದಂತೂ ತುಂಬ ಇದಾಗಿದೆ. ಆ್ಯಂಡ್ ಇದ್ರ ಬಗ್ಗೆ ಹೇಳಬೇಕಂದ್ರೆ, ನನಗೆ ತುಂಬ ಇಷ್ಟವಾದಂಥ ಒಬ್ಬರು ವ್ಯಕ್ತಿ, ಅದು ಇಂಡಸ್ಟ್ರಿ ಫ್ರೆಂಡ್ ಅಂತಲೇ ಹೇಳ್ಬೋದು, ಧನ್ಯ ರಾಮ್ಕುಮಾರ್ ಅವರು. ಶಿ ಈಸ್ ವೆರಿ ವೆರಿ ಗುಡ್ ಹಾರ್ಟೆಡ್ ಆ್ಯಂಡ್ ಕೈಂಡೆಸ್ಟ್ ಪರ್ಸನ್ ಅಂತಲೇ ಹೇಳ್ಬೋದು. ಇಂಡಸ್ಟ್ರಿಲಿ ನಾನು ಆ ಥರ ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ ಆ್ಯಂಡ್ ತುಂಬ ಹಂಬಲ್ ಕ್ಯಾರೆಕ್ಟರ್ನ ನೋಡಿದ್ದೆ ನಾನು ಧನ್ಯ ರಾಮ್ಕುಮಾರಲ್ಲಿ. ಅವ್ರು ಅಷ್ಟು ದೊಡ್ಡ ಮನೆ ಮಗಳಾದ್ರೂ ಎಷ್ಟು ಸಿಂಪಲ್ ಆ್ಯಂಡ್ ತುಂಬ ಡೌನ್ ಟು ಅರ್ತ್, ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡಿಸ್ತಾರೆ. ಅವರು ನನ್ನ ಲೈಫಲ್ಲಿ ಒನ್ ಆಫ್ ದ ಬೆಸ್ಟ್ ಫ್ರೆಂಡ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಒಂದು ಫ್ರೆಂಡ್ಶಿಪ್ ಯಾವಾಗಲೂ ಹೀಗೆ ಇರಲಿ, ಯಾರ ಕಣ್ಣು ಟಚ್ಡ್, ಯಾರ ಕೆಟ್ಟ ದೃಷ್ಟಿನೂ ನಮ್ಮಿಬ್ಬರ ಮೇಲೆ ಬೀಳದೇ ಇರಲಿ. ಅವರು ನನಗೆ ಬ್ಯೂಟಿ ಎಕ್ಸಿಬಿಷನಲ್ಲಿ ಇದ್ದಾಗ ಅವ್ರು ನನಗೆ ಇನ್ವೈಟ್ ಮಾಡಿದರು ಮಾಲ್ ಆಫ್ ಏಷ್ಯಾಗೆ. ಸೊ ಇನ್ವೈಟ್ ಮಾಡಿದಾಗ ನನಗೆ ವಿಕ್ಟೋರಿಯಾ ಸೀಕ್ರೆಟ್ದು ಹ್ಯಾಂಪರಲ್ಲಿ ಇದು ಆ್ಯಂಡ್ ಸಮ್ ನಾರ್ಮಲ್ ಗಿಫ್ಟ್ಸ್ ಆ ಥರ ಇದೆಲ್ಲ ಕೊಟ್ಟಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಧನ್ಯ. ಲವ್ ಯು. ತುಂಬ ತುಂಬ ಜಾಸ್ತಿ ಲವ್ ಮಾಡ್ತೀನಿ. ಬಿಕಾಸ್ ನನಗಿದ್ದು ಅವರು ಇದೊಂದೇ ಅಲ್ಲ, ನನ್ನ ಫಾದರ್ ಇದಾದಾಗ್ಲೂ ತುಂಬಾ ಒಂಥರ
ಸಿಸ್ಟರ್ ಥರ ನನಗೆ ಜೊತೇಲಿ ಕಾಲ್ ಮಾಡಿಕೊಂಡು, ಈವನ್ ನಾನಾಗಿದ್ದಿದ್ರು ಹಂಗೆ ಮಾಡೋಕ್ಕೆ ಚಾನ್ಸೇ ಇರ್ತಿರ್ಲಿಲ್ಲ, ಬೇರೆ ಯಾರೇ ಆಗಿದ್ರು. ಅಷ್ಟು ಒಂದು ದೊಡ್ಡ ಫ್ಯಾಮಿಲಿಯಿಂದ ಬಂದ್ರೂ ಒಬ್ಬರು ಫ್ರೆಂಡ್ಸ್ ಅಂದರೆ ಎಷ್ಟು ಒಂದು ಮಹತ್ವ ಕೊಡ್ತಾರೆ ಅಂತ ನಾನು ಅವರಿಂದ ನೋಡಿ ಕಲಿತಾ ಇದ್ದೀನಿ. ಆ್ಯಂಡ್ ತುಂಬ ರೆಸ್ಪೆಕ್ಟ್ ಮಾಡ್ತಾರೆ, ಅಷ್ಟು ಪ್ರೀತಿ ಮಾಡ್ತಾರೆ ಸ್ನೇಹಿತರು. ಒಂದ್ಸತಿ ಫ್ರೆಂಡ್ಶಿಪ್ ಅಂತ ಅಂದಾಗ. ಆ್ಯಂಡ್ ಆ ಟೈಮಲ್ಲೂ ನನಗೆ ತುಂಬಾ ಹೆಲ್ಪು ಆಗಿರ್ಬೋದು. ಆ್ಯಂಡ್ ಏನಂತಾರೆ, ಯಾವಾಗಲೂ ಮೆಸೇಜ್ ಆಗಿರ್ಬೋದು, ಹೇಗಿದೆಯಾ, ನಾವೆಲ್ಲ ಇದ್ದೀವಿ, ಡೋಂಟ್ ವರಿ ಅನ್ನೋದು ಆಗಿರ್ಬೋದು, ಕಾಲ್ ಮಾಡೇ ಆಗಿರ್ಬೋದು. ಐ ಆಮ್ ಸೋ ಗ್ರೇಟ್ಫುಲ್. ಯಾವಾಗಲೂ ನಿಮ್ಮ ಮೇಲೆ ಈ ಒಂದು ಪ್ರೀತಿ ಜಾಸ್ತಿನೇ ಇರುತ್ತೆ, ಯಾವಾಗಲೂ ಇರುತ್ತೆ. ಐ ಲವ್ ಯು ಆ್ಯಂಡ್ ಥ್ಯಾಂಕ್ ಯು. ಆಯಿತಾ, ಹೀಗೆ ಇರಿ, ಚೇಂಜ್ ಆಗೋಕ್ಕೆ ಹೋಗಬೇಡಿ. ಧನ್ಯ ರಾಮ್ಕುಮಾರ್ ಅವರೇ. ಇದೊಂದು ಸ್ಮಾಲ್ ನಂದಿದು. ಇದು ಇವ್ರ ಗುರುಗಳು. ಸೊ ಇವ್ರು ತುಂಬ ಫೇಮಸ್, ನೀವು ನೋಡ್ದಂಗೆ ಇರ್ತೀರ ಅನಿಸುತ್ತೆ. ಆ್ಯಂಡ್ ಇದು ನಾನು ದುಬೈಗೆ ಹೋದಾಗ ಏನೋ ಒಂದು ಸಾಧನೆ ಮಾಡೋ ಥರ ಅಲ್ಲ, ಇಟ್ಸ್ ಲೈಕ್ ಒಂದು ಒಳ್ಳೆ ಬ್ಯೂಟಿಫುಲ್ ಪರ್ಫ್ಯೂಮ್, ಕೆನಾಲ್ ಅವ್ರದ್ದು. ಸೊ ಸಖತ್ತಾಗಿದೆ ಇದು. ನನಗೆ ಇದನ್ನ ಸ್ಮೆಲ್ ಮಾಡೋದು, ಇದು ನಾನು ಯೂಸೇ ಜಾಸ್ತಿ ಮಾಡಿಲ್ಲ, ಬರೀ ನಾನು ಸ್ಮೆಲ್ ಮಾಡ್ಕೊಂಡು ಹಿಂಗೆ ಮಾಡ್ಕೊತೀನಿ ಅಷ್ಟೇ, ಖಾಲಿ ಆಗಿಬಿಡುತ್ತೆ ಅಂತ. ಬಟ್ ಏನೋ ಒಂಥರ ತೊಗೋಬೋದು ಇದು ಯೂಸ್ ಮಾಡಿದ್ರು. ಬಟ್ ನನಗೆ ಯೂಸ್ ಮಾಡೋಕ್ಕೇ ಅದು ಇಷ್ಟ ಆಗಲ್ಲ, ಅಷ್ಟು ಇದು ಏನೋ ಒಂಥರ ಚಿಕ್ಕ ಮಗು ಥರ ಅದು ನನಗೆ ಫೀಲ್ ಆ ಟೈಮಲ್ಲಿ. ಆ್ಯಂಡ್ ದಿಸ್ ಈಸ್ ದ ಸೈಮಾದು. ನನ್ನ ನಾಮಿನೇಟ್ ಮಾಡಿದ್ರು 2023 ನಾಮಿನೇಷನಲ್ಲಿ. ಸೊ ಯಾ, ಸೊ ಇದು. ಆ್ಯಂಡ್ ಇದೊಂದು ಅಲ್ಲೇ ಇದನ್ನು ಫಸ್ಟ್ ಟೈಮ್ ನಾನು ದುಬೈಗೆ ಹೋದಾಗ ತೊಗೊಂಡಿದ್ದು. ಇದು ತುಂಬಾ ಚೆನ್ನಾಗಿದೆ. ಇದು ಚೆನ್ನಾಗಿಲ್ಲ ಸ್ಪೆಕ್ಸ್, ಆಯಿತಾ. ಇದನ್ನು ನಾನು ವೇರ್ ಮಾಡಲ್ಲ. ಇದು ನನ್ನ ಕ್ರಿಕೆಟ್ QPLಗೆ ಹೋದಾಗೆಲ್ಲ ಇದನ್ನ ಹಾಕೊತಾ ಇದ್ವಿ. ಚೆನ್ನಾಗಿ ಕಾಣಿಸ್ತಾ ಇರಲಿ ನನಗೆ, ಬಟ್ ಚೆನ್ನಾಗಿ ಕಾಣಲ್ಲ. ಬಟ್ ಆಟ ಆಡುವಾಗ ಚೆನ್ನಾಗಿರುತ್ತೆ, ಓಕೆನಾ. ಇದನ್ನಾದರೆ ನಾನು ಯೂಸ್ ಮಾಡಲ್ಲ, ಬಿಕಾಸ್ ನನಗೆ ಚೆನ್ನಾಗಿ ಕಾಣಲ್ಲ. ಆ್ಯಂಡ್ ಇನ್ನೇನಿದೆ ಅಷ್ಟೆ. ಆ್ಯಂಡ್ ಇಲ್ಲಿ ತೋರಿಸ್ತೀನಿ ನಂದು. ಇದು ಬಂದು ನನ್ನ ಮೇಕಪ್, ಇದು ನನ್ನ ಮಿರರ್. ಶೂಟಿಂಗ್ ಹೋದಾಗೆಲ್ಲ ತೊಗೊಂಡು ಹೋಗ್ತೀನಿ ಇದನ್ನು, ಮಿರರ್ನ. ಸಾರಿ, ಇದು ಇದೆ ಹೂಮ್, ಎಲ್ಲರಿಗೂ ಗೊತ್ತು, ಬಟ್ ಇರಲಿ. ಕ್ಲಿಪ್ಸು, ಇದು ಮೇಕಪ್ದು ಇಷ್ಟೇ. ಇದರಲ್ಲೇನಿಲ್ಲ. ಬಟ್ ಇದು ನನ್ನ ಏನಂತಾರೆ ಇಯರಿಂಗ್ಸ್, ತುಂಬ ಸ್ಟಾಕ್ಸ್ ಇದೆ, ತುಂಬಾ ನೆಕ್ಸ್ಟ್ ಲೆವೆಲ್ಗಿದೆ. ಆ್ಯಂಡ್ ಚೆನ್ನಾಗಿ ಕಾಣಿಸ್ತಾ ಇದೆ. ತೊಗೊಂಡು ಇಟ್ಕೊತೀವಿ, ಬೇರೆ ಮಾಡಲ್ಲ. ಇದೆಲ್ಲ ನಿಮ್ಗೆ ತೋರಿಸ್ಬೇಕಂದ್ರೆ ಒಂದು ದಿನನೇ ಬೇಕಾಗುತ್ತೆ, ಅಷ್ಟೊಂದಿದೆ. ಎಲ್ಲ ಅದ್ರ ಬಗ್ಗೆ ಇದು ಮಾಡಿಕೊಂಡು ಎಲ್ಲ ಒಡೆದು ಹೋಗ್ಬಿಟ್ಟಿದೆ ಅದೆಲ್ಲ. ಆ್ಯಂಡ್ ಒಂದೊಂದು ಇನ್ನೂ ಯೂಸೇ ಮಾಡಿಲ್ಲ ನಾನು. ಸೊ ಇದು ಗೊತ್ತಾಯ್ತಾ, ಇದು ಜ್ಯುವೆಲರ್ಸ್ ಎಲ್ಲ. ಹೀರೋನ್ಸ್ ಅಂದಮೇಲೆ ಆಬ್ವಿಯಸ್ಲಿ ಇದ್ದೇ ಇರುತ್ತಲ್ವಾ, ಇರಬೇಕು. ಎಷ್ಟೊಂದು ನಂದು ಕಮ್ಮಿ ಅನಿಸುತ್ತೆ, ಇನ್ನೂ ಜಾಸ್ತಿ ಇಟ್ಕೊಂಡಿರ್ತಾರೆ ಬೇರೆಯವರು. ಬಟ್ ಐ ಆಮ್ ಹ್ಯಾಪಿ ಫಾರ್ ದಿಸ್. ಯಾಕಂದರೆ ಇಷ್ಟನ್ನು ನನಗೆ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ, ಕ್ಲೀನೂ ಮಾಡೋಕ್ಕಾಗಲ್ಲ. ಸೊ ಬಟ್ ನಾನು ಬೇರೆ ಮಾಡಿಲ್ಲ. ಇದು ರಾಜಸ್ಥಾನಲ್ಲಿ ನಾನು ಸಾಂಗ್ ಶೂಟ್ಗೆ ಹೋದಾಗ ತೊಗೊಂಡು ಬಂದಿದ್ದು, ನಾನು ಇನ್ನೂ ಯೂಸೇ ಮಾಡಿಲ್ಲ ಒನ್ ಟೈಮು. ಆ್ಯಂಡ್ ಯಪ್, ಓಕೆ, ವಿಲ್ ಗೋ ನೆಕ್ಸ್ಟ್. ಓಕೆ, ದಿಸ್ ಇಸ್ ಇದು ಈ ಗಿಫ್ಟ್ ಬಗ್ಗೆನೂ ಹೇಳಬೇಕು. ದಿಸ್ ಇಸ್ ಮೈ ಈ ವರ್ಷನೇ ನನಗೆ ನನ್ನ ಬರ್ಡೇ ಗಿಫ್ಟ್. ಇದೂ ನನಗೆ ನಂದನ್ ಕೊಟ್ಟಿದ್ದು. ನಂದನ್, ಶಿವಮೊಗ್ಗ ನಂದನ್ ಅಂತ. ಇವರು ಅಪ್ಪಟ ಡಿ ಬಾಸ್ ಅಭಿಮಾನಿ. ಸೊ ನಾನು ಅವರ ಅಭಿಮಾನಿ ಅಂತ ಅವ್ರು ನನ್ನನ್ನು ಫಾಲೋ ಮಾಡ್ತಾರೆ. ಅವರು ನನಗೆ ಇವಾಗ ಅಭಿಮಾನಿ ಆಗಿದ್ದಾರೆ, ನಂದನ್ ಅಂತ. ಡಿ ಬಾಸಲ್ಲಿ ಒಂದು ಇಷ್ಟವಾದದ್ದು ಗುಣ ಯಾಕೆ ಎಲ್ಲರಿಗೂ ಅಂದರೆ, ಡಿ ಬಾಸ್ ಅವರ ಸೆಲೆಬ್ರಿಟೀಸ್ ಇರ್ತಾರಲ್ಲ, ಅವರ ಫಾಲೋವರ್ಸ್, ಅವರ ಅಭಿಮಾನಿಗಳು ಸೆಲೆಬ್ರಿಟೀಸು. ನಾವು ಇವಾಗ ಒಬ್ಬರು ಆ್ಯಕ್ಟ್ರಸ್ ದರ್ಶನ್ ಸರ್ನ
ಅಪ್ಪಟ ಅಭಿಮಾನಿ ಫಾಲೋವರ್ ಅಂತ ಗೊತ್ತಾಗಿದ ತಕ್ಷಣ ಅವರ ಸೆಲೆಬ್ರಿಟೀಸ್ ನಮಗೂ ಅಭಿಮಾನಿಗಳಾಗ್ತಾರೆ. ಅದು ತುಂಬಾ ಒಂದು ಸ್ಪೆಷಲ್ ಆದಂತಹ ವಿಷಯ ಡಿ ಬಾಸಲ್ಲಿ. ಸೊ ಅದಕ್ಕೆ ಅಂತ ಅಲ್ಲ, ನನಗಿವರು ನಾನು ಥರ್ಡ್ ಸ್ಟ್ಯಾಂಡರ್ಡಲ್ಲೇನೋ ಇದ್ದೆ, ಆವಾಗಲಿಂದನೂ ನಾನು ಅವರ ಹೀರೋಯಿನೋ ನನಗೆ ಗೊತ್ತೇ ಇರಲಿಲ್ಲ, ಮೈಂಡ್ ಸೆಟ್ಟೇ ಇರಲಿಲ್ಲ. ಆವಾಗಲಿಂದನೂ ನಾನು ಅವರ ಅಭಿಮಾನಿ. ಯಾಕಂದರೆ ಅವ್ರ ಸುಂಟ್ರು ಗಾಳಿ ಸಾಂಗು ಹಾಕಿದ ತಕ್ಷಣ ಮನೇಲಿ ಎಲ್ಲೇ ಇದ್ದರೂ ಬಾತ್ರೂಮಲ್ಲಿದ್ರೂ ಡ್ಯಾನ್ಸ್ ಮಾಡ್ತಾನೆ ಕೂತ್ಕೊತಾ ಇದ್ದ. ಆ ಲೆವೆಲ್ ಕ್ರೇಜ್ ಅದು ಸುಂಟರ ಗಾಳಿ ಅಂತ. ಆ್ಯಂಡ್ ನನಗೆ ಅವರಿಬ್ರು ಇಷ್ಟ. ರಕ್ಷಿತಾ ಮ್ಯಾಮ್ ಆಗಿರ್ಬೋದು, ದರ್ಶನ್ ಸರ್ ಆಗಿರ್ಬೋದು, ನನಗೆ ಒಂಥರ ಅವರಿಬ್ಬರು ಸಿಕ್ಕಾಬಟ್ಟೆ ಇಷ್ಟವಾದಂಥ ಆ್ಯಕ್ಟರ್ ಮತ್ತು ಆ್ಯಕ್ಟ್ರಸ್ ಅಂತಲೇ ಹೇಳ್ಬೋದು ನಮ್ಮ ಇಂಡಸ್ಟ್ರೀಲಿ. ಸೊ ಇದು ನನ್ನ ಬೆಡ್ರೂಮಲ್ಲಿದೆ. ಆ್ಯಂಡ್ ಇದು ಕೃಷ್ಣ ಮತ್ತು ರಾಧೆ, ಸೊ ರಾಧಾ ಕೃಷ್ಣ. ಸೊ ಇದು ಆಬ್ವಿಯಸ್ಲಿ ನಾನು ಎವ್ರಿ ಡೇ ಎದ್ದಿದ ತಕ್ಷಣ ಆ ಒಂದು ಫ್ರೇಮ್ನ ನೋಡ್ತೀನಿ, ಅದನ್ನು ನೋಡ್ತೀನಿ, ಅಲ್ಲಿರುವಂಥ ಫ್ರೇಮ್ನು ನೋಡ್ತೀನಿ. ಸೊ ಬಟ್ ನನಗೆ ತುಂಬಾ ಇಷ್ಟವಾದಂಥದ್ದು ಈ ಕೃಷ್ಣ ಮತ್ತು ರಾಧಾ. ಸೊ ಅವ್ರನ್ನ ನೋಡಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ಹಾಗೆ ಸ್ನ್ಯಾಪ್ ಕೂಡ, ಯಾರ್ಯಾರು ಸ್ನ್ಯಾಪ್ ಚಾಟ್ ಯೂಸ್ ಮಾಡ್ತೀರಾ ಅವ್ರಿಗೆ ಗೊತ್ತಿರುತ್ತೆ. ಎದ್ದಿದ ತಕ್ಷಣ ಒಂದು ಸ್ನ್ಯಾಪ್ ಹಾಕೋದು ಹಿಂಗೆ. ಇದು ನನಗೆ ಇನ್ನೊಂದು ಇಷ್ಟವಾದಂಥ ಪ್ಲೇಸ್ ಅಂದರೆ, ನಮ್ಮಮ್ಮ ಅಂತಾರೆ ಬಾತ್ರೂಮಲ್ಲಿ ಏನೇ ಮಾಡ್ತೀಯಾ ಅಷ್ಟೊತ್ತು ನೀನು ಅಂತ. ಸೊ ಇಲ್ಲಿಗೆ ಬಂದುಬಿಟ್ರೆ 1 hour ಆಗುತ್ತೆ. ನಾನು 1 hour ಆಗೋ ತನಕನೂ 1 hour ಆಗೋ ತನಕನೂ ನಾನು ಇಲ್ಲಿಂದ ಹೋಗೋದೇ ಇಲ್ಲ. ನನಗೆ ಅದೇ ನಮ್ಮಮ್ಮ ಏನು ಮಾಡ್ತಿರ್ತೀಯ ಅಷ್ಟೊತ್ತು ಅಂತ. ನಾನು ಡೈಲಿ ಸ್ನಾನ ಮಾಡಿದ್ರು ಆ ಲೆವೆಲ್ಗೆ ನಾನು ಸ್ನಾನ ಮಾಡ್ತಾನೇ ಇರ್ತೀನಿ. ಸೊ ದಿಸ್ ಆಲ್ ಮೈ ವಾಶ್ರೂಮ್. ನನಗೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತೀನಿ. ಅಂದರೆ ತುಂಬ ಟೈಮ್ ಅಂದರೆ ನನ್ನ ಟೈಮ್ ಅಂತಲೇ ಹೇಳ್ಬೋದು. ವಿತೌಟ್ ಈ ಮೊಬೈಲ್, ಏನು ಟಿ ವಿ ಯಾರೂ ಇಲ್ಲದೆ ತುಂಬ ಟೈಮು ಕ್ಲೀನ್ ಮಾಡೋದಾಗಿರ್ಬೋದು, ನನ್ನನ್ನು ನಾನು ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು, ತುಂಬ ಟೈಮ್ ಸ್ಪೆಂಡ್ ಮಾಡ್ತೀನಿ. ಆ್ಯಂಡ್ ಸೊ ಬನ್ನಿ ಈ ಕಡೆ ಬನ್ನಿ. ಇದು ನನಗೆ ನಮ್ಮ ಡೈರೆಕ್ಟ್ರು ಗಿಫ್ಟ್ ಕೊಟ್ಟಿದ್ದು, ಮಂಜು ಪ್ರೀತಮ್ ಅಂತ. ಸೊ ಗಣೇಶ ಇದು ನಾವು ಶೂಟಿಂಗ್ ಕಂಪ್ಲೀಟ್ ಮಾಡಾದಮೇಲೆ, ಇದು ಮನೆಯಲ್ಲಿ ಶೂಟಿಂಗ್ ಕಂಪ್ಲೀಟ್ ಆದಮೇಲೆ ಈ ಗಿಫ್ಟ್ನ ನಮಗೆ ಕೊಟ್ಟರು. ಸೊ ನನಗೆ ದೇವ್ರಂದರೆ ಇಷ್ಟ ಅಂತ. ಆ್ಯಂಡ್ ನನಗಿಷ್ಟವಾದಂಥ ದೇವರು ಕೂಡ ಗಣೇಶ. ಎಲ್ಲ ವಿಘ್ನಗಳನ್ನು ನಿಭಾಯಿಸೋವಂತಹವರು ಗಣೇಶ. ಸೊ ಹಾಗಾಗಿ ಆ್ಯಂಡ್ ದಿಸ್ ಈಸ್ ನನ್ನ ಪ್ರೊಡ್ಯೂಸರ್ ನನಗೆ ಗಿಫ್ಟ್ ಕೊಟ್ಟಿದ್ದು. ಆ್ಯಂಡ್ ಅವ್ರ ಮಗಳು ಜನ್ಯ ನನಗೆ ಒಂದು ವಾಟರ್ ಬಾಟಲ್ ಕೊಟ್ಟಿದ್ದಾಳೆ. ಸೊ ಅದು ಫ್ಲಾಸ್ಕ್ ಥರ, ಅದನ್ನು ನಾನು ಎವ್ರಿ ಡೇ ಜನ್ಯನ ನೆನೆಸ್ಕೊತೀನಿ. ಅವರು ಸರ್ರು ನನಗೆ ಇದು ಗಿಫ್ಟ್ ಕೊಟ್ಟಿದ್ದು. ಅದು ನೈಟ್ ಆದರೆ ಹಿಂಗೆ ಲೈಟ್ ಬರುತ್ತೆ. ಐ ವಿಲ್ ಶೋ ಯು ಲೈಕ್ ದಿಸ್. ಸೊ ಇದೊಂಥರ ಏನೋ ಒಂಥರ ಚಂದ್ರನ ಥರನೇ ಅನಿಸ್ತದೆ. ಐ ಆಮ್ ಸೋ ಹ್ಯಾಪಿ. ಇದನ್ನು ನೋಡ್ತಾ ಇದ್ರೆ ಏನೋ ಒಂಥರ ಫೀಲ್. ಆ್ಯಂಡ್ ನಾನು ಮ್ಯಾನಿಫೆಸ್ಟೇಷನ್ ಕೂಡ ಮಾಡ್ತೀನಿ. ಸೊ ಅದಕ್ಕೆ ಯೂಸು ಕೂಡ ಆಗುತ್ತೆ ಇದು. ಯಾ, ಇದಿಬ್ರು ಏನು ಸ್ಪೆಷಲ್ ಅಂದರೆ ಒಂದೇ ಸಿನಿಮಾ, ಇದು ಡೈರೆಕ್ಟ್ರು ಪ್ರೊಡ್ಯೂಸರ್ ಒಂದೇ ಸಿನಿಮಾದು ಟೀಮಲ್ಲಿ ಕೊಟ್ಟಿರೋದು. ಸೊ ಹಾಗಾಗಿ ಆ್ಯಂಡ್ ಇದು ನನ್ನ ಅಪ್ಪ, ಇದು ನನ್ನ ಅಮ್ಮ. ಸೊ ಅವರು ನನ್ನ ಡ್ಯಾಡಿ ಒಂಥರ ಹೀರೋ ಥರನೇ ಇದ್ದಾರೆ, ನನಗೆ ಹಂಗೆ ಅನಿಸುತ್ತೆ. ನಮ್ಮಪ್ಪನ ಅವ್ರ ಹಳೇ ಪಿಕ್ಚರ್ಸ್ ನೋಡಿದ್ರಂತೂ ಸಖತ್ತು ಹೀರೋನೇ, ಅಷ್ಟು ಹ್ಯಾಂಡ್ಸಮ್ ಆಗಿದ್ರು ನಮ್ಮ ಪಪ್ಪ. ಆ್ಯಂಡ್ ಆದರೆ ಏನು ಮಾಡೋದು, ಟೈಮ್ ಸಿಚುವೇಶನ್ಸ್ ಟೈಮ್ ಒಂದೇ ಥರ ಇರಲ್ಲ ಯಾರ ಲೈಫಲ್ಲೂ. ಸೊ ಹಾಗಾಗಿ ಅವರು ನೆಕ್ಸ್ಟ್ ಇಯರ್ಗೆ 1 year ಆಗುತ್ತೆ. ಆ್ಯಂಡ್ ಐ ಆಮ್ ಸೋ ಸಾರಿ. ಯಾ, ದಿಸ್ ಇಸ್ ಮೈ ಅಪ್ಪ ಅಮ್ಮ. ನಾನು ಆ್ಯಕ್ಟ್ರೆಸ್ ಆಗಬೇಕು ಅನ್ನೋದು ಅವ್ರಿಗೂ ತುಂಬ ದೊಡ್ಡ ಕನಸು. ಸೊ ಇದೊಂದು ಸ್ಮಾಲ್, ಇದು ಏನಂತಾರೆ, ಲೈಕ್ ಒಂದು ಹಾಲ್ ಥರನೇ. ಇದನ್ನು ಫಸ್ಟ್ ಫ್ಲೋರಲ್ಲಿ ಕುತ್ಕೊಂಡು ಗೆಟ್ ಟುಗೆದರ್ ಮಾಡಿದಾಗ, ಪಾರ್ಟಿ ಮಾಡಿದಾಗ. ಬಟ್ ನಾವು ಈ ಮನೇಲಿ ಒಂದು ಪಾರ್ಟಿನೂ ಮಾಡಿಲ್ಲ. ಆ್ಯಂಡ್ ನಮ್ಮ ಮನೇಲಿ ಪಾರ್ಟಿನೂ ಮಾಡಲ್ಲ. ನಮ್ಗೆ ಅಷ್ಟೊಂದು ಇಷ್ಟನೇ ಆಗಲ್ಲ. ಬಿಕಾಸ್ ನಾವು ಐ ಆಮ್ ಪ್ರಾಪರ್ ಸಕಲೇಶ್ಪುರ ಆಗಿರೋದ್ರಿಂದ ನಮಗೆ ಪಾರ್ಟಿ ಅನ್ನೋದೇನು ಇದೆ ಅನಿಸಲ್ಲ. ಬಿಕಾಸ್ ನಮ್ಮ ಕಡೆ ನಾವೆಲ್ಲರೂ
ಮನೇಲೇ ನಮ್ದೆಲ್ಲ ಒಂದು ಫ್ಯಾಮಿಲಿನೇ ಪಾರ್ಟಿ ಥರ ಇರ್ತೀವಿ. ಸೊ ನಮಗೆ ಬೇರೆ ಥರ ಪಾರ್ಟಿ ಮಾಡ್ತಾರೆ ಅದೇನು ಅನಿಸಲ್ಲ, ಬಿಕಾಸ್ ನಮ್ಗೆ ಎವ್ರಿ ಡೇ ಪಾರ್ಟಿ ಇರುತ್ತೆ ನಮ್ಮ ಮನೆಗಳಲ್ಲಿ. ಆ್ಯಂಡ್ ನಾವು ಸಕಲೇಶ್ಪುರಗಳು ಆಗಿರೋದ್ರಿಂದ ನಮ್ಮ ಕಡೆ ಅಜ್ಜಿ ತಾತ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲರಿಗೂ ಇದ್ರ ಬಗ್ಗೆ ಏನು ಫೀಲೇ ಇರಲ್ಲ. ನಮ್ಮ ಮದುವೆಗಳಲ್ಲೂ ಆ ಒಂದು ಏನಂತಾರೆ ಕ್ವಾರ್ಟರ್ಗಳು ಮತ್ತು ನಾನ್ ವೆಜ್ಗಳು ಎರಡೂ ಇರುತ್ತೆ. ಸೊ ಹಾಗಾಗಿ ಇದು ಪಿಯಾನ. ಇದು ನಮ್ಮದು ಡ್ಯಾನ್ಸ್ ಕ್ಲಾಸ್ ಇತ್ತು ವಿಜಯನಗರದಲ್ಲಿ, ಡ್ಯಾನ್ಸ್ ರ್ಯಾಂಪ್ ಅಂತ. ಸೊ ನಾನು ಕೂಡ ಡ್ಯಾನ್ಸ್ ಹೇಳ್ಕೊಡ್ತಿದ್ದೆ ಮಕ್ಳುಗಳಿಗೆ ಆಗಿರ್ಬೋದು ಎಲ್ಲರಿಗೂ. ಸೊ ಅವಾಗ ಮ್ಯೂಸಿಕ್ ಕ್ಲಾಸಸ್ ಅಂತ ಮಾಡುವಾಗ ಇದನ್ನು ತರಿಸಿದ್ರು, ವಾಣಿ ಹರಿಕೃಷ್ಣ ಮೇಡಮ್ ಬರ್ತಾಯಿದ್ರು. ಸೊ ಆ ಟೈಮಲ್ಲಿ ಅವರು ಇದನ್ನು ತರಿಸ್ಕೊಂಡಿದ್ರು. ಅದನ್ನ ನಾವು ಇವಾಗ ಕ್ಲೋಸ್ ಮಾಡಿದ್ವಿ, ಬಿಕಾಸ್ ಎಲ್ಲರಿಗೂ ಗೊತ್ತಿರೋಂಗೆ ಕೋವಿಡ್ ಎಷ್ಟು ಜನಕ್ಕೆ ಪ್ರಾಬ್ಲಮ್ ಆಯಿತು ಅಂತ. ಸೊ ಅದೇ ಒಂದು ಉದ್ದೇಶದಿಂದ ನಾವು ಕ್ಲಾಸ್ನ ಕ್ಲೋಸ್ ಮಾಡೋ ಟೈಮಲ್ಲಿ ಅಲ್ಲಿರುವಂಥ ಪಿಯಾನ ಇದು. ಸೊ ಅದನ್ನು ತಗೊಂಡು ಬಂದಿದ್ದರು. ನಾನು ಸುಮ್ಮನೆ ಹಿಂಗೆ ಬಾರಿಸ್ತಿರ್ತೀನಿ, ಬಟ್ ನಾನು ಕಲ್ತಿದ್ದೆ ಬೇಸಿಕ್ಸು ಸ ರಿ ಗ ಮ ಪ ಇದೆಲ್ಲ, ಬಟ್ ಅವಾಗವಾಗ ಮಾಡ್ತಿರ್ತೀನಿ. ಸೊ ಇದು ಒಂದು ಪೇಂಟಿಂಗ್ ಹಂಗೆ ಶೋಗೆ ಅದರದ್ದು ಏನಂತಾರೆ ಅದ್ರ ಬಗ್ಗೆ ಇಟ್ಸ್ ಲೈಕ್ ಮನೆಗೆ ಚೆನ್ನಾಗಿ ಕಾಣಬೇಕಂದ್ರೆ ಹಂಗೆ. ಇದು ನೋಡಿ, ಇದೊಂಥರ ಡಿಫ್ರೆಂಟ್ ಆಗಿದೆ. ಇದು ಚಿಲ್ಲಿ ಎಲ್ಲರಿಗೂ ಗೊತ್ತಿರೋ ಹಂಗೆ ನಮ್ಮ ಮನೆ ಖಾರದ ಪುಡಿ ಮಾಡಿಸ್ಬೇಕು, ಆದರೆ ಈ ಮಳೆರಾಯ ಹೋಗ್ತಾನೆ ಇಲ್ಲ ಗುರು. ಸೊ ಹಾಗಾಗಿ ಇದು ಹಿಂಗೆ ಇದೆ, ಇಲ್ಲಿ ತಂದು ಇಟ್ಟಿದ್ದೀವಿ ಒಂದು ಸ್ವಲ್ಪ ಗಾಳಿಗೆ ಒಣಗಲಿ ಅಂತ. ಇದೊಂದು ರೂಮ್, ಬಟ್ ಇದೊಂಥರ ಸ್ಟೋರೇಜ್ ರೂಮ್ ಥರ. ಇದು ಕೂಡ ಸ್ಟೋರೇಜ್ ಥರ ಹಿಂಗೆ ಸಾಮಾನು ಎಲ್ಲ ಹಿಂಗೆ ಇಟ್ಕೊಂಡಿದ್ದೀವಿ. ಇದು ಒಂದು ಸ್ಟೋರೇಜ್ ಥರನೇ. ನೀವು ಬಂದ್ಬಿಡ್ತಾಯಿದ್ರು. ಸೊ ಇಟ್ಸ್ ಅಷ್ಟೇ. ಬಟ್ ನಾವು ಯೂಸ್ ಮಾಡೋದು ಪ್ರಾಪರ್ 3 ರೂಮ್ಸ್ ಅಷ್ಟೇ. ಇದೆಲ್ಲ ದಿಸ್ ಇಸ್ ಮೈ ಬ್ರದರ್ ರೂಮ್, ನನ್ನ ತಮ್ಮನ ರೂಮ್. ದಿಸ್ ಇಸ್ ಮೈ ಬ್ರದರ್ ರೂಮ್. ಇಲ್ಲೊಂದು ಮಿರರ್ ಇದೆ. ಸೊ ಇದು ತುಂಬ ದಪ್ಪ ಕಾಣಿಸ್ತಿದ್ದೀನಲ್ಲ, ಹಿಂಗೆ ಇಲ್ಲ ಚೆನ್ನಾಗಿದೆ ಅಲ್ಲ ಇದೊಂಥರ. ಓಕೆ, ಹಿಂಗೆ ಇಟ್ಕೊಂಡು ಮನಾಲಿಲಿ ಹೋದಂಗೆ, ಒಂದು ಕಾಶ್ಮೀರಕ್ಕೆ ಹೋದಂಗೆ. ಸೊ ಇದೊಂದು ವಾಶ್ರೂಮ್ ಸೇಮ್ ಹಂಗೆ, ಒಂದು ಬತ್ಲ ಮನೆ ವಾಶ್ರೂಮೇ. ಅವನು ಅವಾಗವಾಗ ಬರ್ತಾನೆ ಇಲ್ಲಿಗೆ, ಸೊ ಸ್ಮೋಕ್ ಮಾಡೋಕ್ಕೆ ಅಷ್ಟೇ. ಆಮೇಲೆ ನಾನು ಫೋಟೋಶೂಟನ್ನು ಒಂದೊಂದು ಸತಿ ಇಲ್ಲಿನೂ ಮಾಡ್ತಿರ್ತೀನಿ, ರೀಲ್ಸ್ನೆಲ್ಲ ಮಾಡುವಾಗ. ಆ್ಯಂಡ್ ಓಕೆ ಯಾ ಇದು ನಾನು ಇಷ್ಟಪಟ್ಟು ತೊಗೊಂಡಿದ್ದು. ಇದು ನನ್ನ ಆ್ಯಕ್ಟ್ರೆಸ್ ರಷ್ಯಾ ಲೇರಾ ಅಂತ, ಅವಳು ನಾನು ಇದಕ್ಕೆ ಹೋದಾಗ ತೆಗೆಸ್ಕೊಂಡಂಥ ಪಿಕ್ಚರ್. ಆ್ಯಂಡ್ ದಿಸ್ ಒನ್ ಇದೂ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಇದು ನನಗೆ ಭವ್ಯ ಮೇಡಮ್ ಕೊಟ್ಟಿದ್ದು, ಆ್ಯಕ್ಟ್ರೆಸ್ ಭವ್ಯ ಮೇಡಮ್. ಸೊ ಬೆಳ್ಳಿ ಪರದೆ ಮಹಿಳಾ ಸಾಧಕರ ಪ್ರಶಸ್ತಿ ಅಂತ, ಸಿಲ್ವರ್ ಸ್ಕ್ರೀನ್ ವುಮೆನ್ಸ್ ಅವಾರ್ಡ್ ಅಂತ, ಅಚೀವರ್ ಅವಾರ್ಡ್ ಅಂತ. ಐ ಆಮ್ ಸೊ ಹ್ಯಾಪಿ ಈ ಥರ ಒಂದಷ್ಟು ಜನ ರೆಕಗ್ನೈಸ್ ಮಾಡಿ ನಾವು ಮಾಡಿದಂಥ ಚಿಕ್ಕ ಪುಟ್ಟ ಸಿನಿಮಾಗಳಾಗಿರ್ಬೋದು, ಚಿಕ್ಕ ಪುಟ್ಟ ಕೆಲಸಕ್ಕೆ ಒಂದು ಏನಂತಾರೆ ಇದ್ರ ಮೂಲಕ ಇನ್ನೂ ಹುರಿದುಂಬಿಸ್ತಾರೆ, ಇನ್ನೂ ನೀವು ಅಚೀವ್ ಮಾಡಬೇಕು ಅನ್ನೋ ಒಂದು ಈ ಥರ ಅವಾರ್ಡ್ಗಳು ಕೊಟ್ಟು ನಮಗೆ ಇದು ಮಾಡ್ತಾರೆ, ಸೊ ಸಪೋರ್ಟ್ ಮಾಡ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಇದನ್ನು ರೇಣು ಪ್ರಸಾದ್ ಅವ್ರ ಕಡೆಯಿಂದ ನನಗೆ ಸಿಕ್ತಂಥ ಅವಾರ್ಡ್. ಥ್ಯಾಂಕ್ ಯು ರೇಣು ಪ್ರಸಾದ್ ಅವರೇ ಇನ್ವೈಟ್ ಮಾಡಿದ್ದಕ್ಕೆ. ಹೋಯ್ತು. ಇದು ಕೂಡ ಒಂದು ಪ್ರಶಸ್ತಿ, ಕರ್ನಾಟಕ ಪ್ರತಿಭಾವರ್ಗ ಅಕಾಡೆಮಿ. ಓಕೆ, ಕರುನಾಡ ಚೇತನ ಪ್ರಶಸ್ತಿ ಪತ್ರ. ಇದು ಯಾವಾಗ ಕೊಟ್ಟಿದ್ದು? 2019 ಸೊ ಕುಮಾರಿ ಸಾಕ್ಷಿ ಅವ್ರಿಗೆ ಕರುನಾಡ ಚೇತನ ಪ್ರಶಸ್ತಿ. ಥ್ಯಾಂಕ್ ಯು. ಇದನ್ನು ಅಲ್ಲಿ ಕೆಳಗಡೆ ಇಡೋಕ್ಕೆ ಜಾಗ ಇಲ್ಲ ಅಂದ್ಬಿಟ್ಟು ಇಲ್ಲಿದ್ದೀನಿ. ಇದು ಇವಾಗ ಬಂದಂಥ ಅವಾರ್ಡು 2025 ಜೀವನ ಜ್ಯೋತಿ ನ್ಯಾಷನಲ್ ಅವಾರ್ಡು. ಆ್ಯಂಡ್ ಯಾ
ಇದು ಸ್ಟಾರ್ ಆಫ್ ಸೌತ್ ಇಂಡಿಯನ್ ಎಕ್ಸ್ಕ್ಲೂಸಿವ್ ಅವಾರ್ಡ್ 2024ದು ಐಫಾದು ಅಂದರೆ ಯಶ್ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಅವ್ರದ್ದು ಕಡೆಯಿಂದ. ಸೊ ಯಾ ದಿಸ್ ಒನ್ ಆಲ್ಸೋ ಈ ವರ್ಷನೇ ಬಂದಿದ್ದನು. ಆ್ಯಂಡ್ ಇದೂ ಸೇಮ್ ಅದೇ ವುಮೆನ್ಸ್ ಅದೇ ಅದರದ್ದೇ ಸೇಮ್ ಅವಾರ್ಡ್ ಇದು. ಆ್ಯಂಡ್ ಅದೆಲ್ಲ ನಾನು ಈವೆಂಟ್ಗೆ ಹೋಗಿರ್ತೀನಲ್ವ, ಸೊ ಅವರು ಕೊಟ್ಟಿರುವಂತಹ ಅವಾರ್ಡ್ಗಳು. ಓಕೆ ಡನ್. ಇಲ್ಲಿ ಈ ರೂಮ್ದು ಮುಗೀತು. ಆ್ಯಂಡ್ ನೆಕ್ಸ್ಟು ಇನ್ನೊಂದು ಬ್ಯೂಟಿಫುಲ್ ಪ್ಲೇಸ್ ಇದೆ ನಮ್ಮ ಮನೇಲಿ. ನಾನು ಎಲ್ಲರಿಗೂ ತುಂಬ ಇಷ್ಟವಾದಂಥ ಪ್ಲೇಸ್. ಬಂದವರೆಲ್ಲ ತುಂಬ ಇಷ್ಟಪಡ್ತಾರೆ. ಬಟ್ 1 ಮಿನಿಟ್ ಇಲ್ಲೇ ಇರಿ ನೀವು, ಇವಾಗ ಬನ್ನಿ. ಇದು ಎಲ್ಲರಿಗೂ ಗೊತ್ತಿರೋ ಹಂಗೆ ಒಂದು ವಾಷಿಂಗ್ ಮಿಷಿನ್. ಇದು ನನಗೆ ನಮ್ಮ ಮನೇಲಿ ಇರೋರಿಗೆಲ್ಲ ಅಂದರೆ ಯಾರು ಬರ್ತಾರೆ ಗೆಸ್ಟ್ ಅವ್ರಿಗೆಲ್ಲ ಈ ಪ್ಲೇಸ್ ತುಂಬ ಇಷ್ಟ. ಸೊ ನಾನು ಮಳೆ ಬರೋ ಹಾಗಿದೆ, ಡೋಂಟ್ ಮೈಂಡ್, ಬಟ್ಟೆ ಎತ್ಕೊತಾ ಇದ್ದೀನಿ. ಇದೆಲ್ಲ ಮನೆ ಕೆಲಸ ನಾವೇ ಮಾಡ್ಕೋಬೇಕಾಗತ್ತೆ. ನಾವು ಎಷ್ಟೇ ದೊಡ್ಡ ಆ್ಯಕ್ಟ್ರಸ್ ಆದ್ರೂ ಹೆಣ್ಮಕ್ಳು ಯಾವತ್ತಿದ್ರೂ ಇದೆಲ್ಲ ಕೆಲಸಗಳು ಮಾಡಬೇಕು ನನಗೆ ಗೊತ್ತಿರೋ ಹಾಗೆ. ಸೊ ನಾನು ಕೂಡ ಮಾಡ್ತೀನಿ ಇದೆಲ್ಲ. ಆ್ಯಂಡ್ ಎಸ್, ದಿಸ್ ಈಸ್ ದ ಒಂದು ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ನನಗೆ ಇದೂ ಅಷ್ಟೇ, ನಮ್ಮ ಮನೇಲಿ ನನಗೆ ತುಂಬಾ ಇಷ್ಟವಾದಂಥ ಸ್ಪಾಟ್ ಯಾವುದು ಅಂದರೆ ಒನ್ ಆಫ್ ದ ನನ್ನ ಒಂದು ಟೆರೆಸ್ ಆಗಿರ್ಬೋದು. ಇಟ್ಸ್ ಲೈಕ್ ಒಂದು ಗಾರ್ಡನ್ ಥರನೇ ಮಾಡ್ಕೊಂಡಿದ್ದೀವಿ. ಡೋಂಟ್ ಮೈಂಡ್, ಇಗ್ನೋರ್ ಮಾಡಿ ಹಿಂದೆ ಇರೋವಂತಹ ಎಲ್ಲ ಸಾಮಾನುಗಳಿಗೆ. ಓಕೆನಾ? ಇದ್ರಲ್ಲಿ ಕುತ್ಕೊಂಡ್ರೆ ಇದು ಕಚ್ಚುತ್ತೆ. ಆ ಜೇಡ ಕಚ್ಬಿಟ್ಟು ನನಗೆ ಇದು ಇಷ್ಟು ದಪ್ಪ ಊದ್ಬಿಟ್ಟಿತ್ತು. ಸೊ ಅದಕ್ಕೆ ನಾನು ಕುತ್ಕೊಳ್ಳಲ್ಲ ಇದರಲ್ಲಿ. ಆರು ಬರುತ್ತಾ ಮತ್ತೆ ಕಚ್ಬೇಡ. ಸೊ ನನಗೆ ಈವ್ನಿಂಗ್ ಟೈಮಲ್ಲಿ ಆಗಿರ್ಬೋದು ತುಂಬ ಬ್ಯೂಟಿಫುಲ್ಲಾಗಿ ರೆಡಿಯಾಗಿ ಸ್ಯಾರಿ ಉಟ್ಕೊಂಡಾಗ ಅಲ್ಲಿ ನಾನು ನನ್ನ ಮೊಬೈಲ್ನ ಇಟ್ಟು ಇಲ್ಲೇ ನಾನು ರೀಲ್ಸ್ ಮಾಡೋದು. ಆ್ಯಂಡ್ ಸೊ ಇದರಲ್ಲಿ ಕುತ್ಕೊಂಡು ಕೂಡ ಒಂದಷ್ಟು ಸೆಲ್ಫಿ ರೀಲ್ಸ್ಗಳನ್ನೂ ಮಾಡಿದ್ದೀನಿ. ಆ್ಯಂಡ್ ಯಾ, ಇಟ್ಸ್ ನೈಸ್ ಪ್ಲೇಸ್. ಆ್ಯಂಡ್ ಇದೂ ಅಷ್ಟೇ, ನಾನು ಇದು ನನ್ನ ಪ್ರಾಪರ್ಟಿಗಳು ರೀಲ್ಸ್ ಹಿಂಗೆ ಅಂದ್ಕೊಂಡು ಮಾಡೋಕ್ಕೆ. ಆ್ಯಂಡ್ ಯಾ, ಇದಂತೂ ನನಗೆ ತುಂಬ ಇಷ್ಟ. ನಾನು ಸ್ನ್ಯಾಪ್ ಮಾಡುವಾಗ ನೋಡ್ಕೊಬಿಟ್ರ ನಂಬರು, ನಿಜ ನೋಡಿಲ್ಲ? ಓಕೆ, ಈ ಥರ ಸ್ನ್ಯಾಪ್ ತೊಗೊತಾ ಇರ್ತೀನಿ. ಹೆಂಗೆ ಸ್ನ್ಯಾಪ್ ನಾನು ಹಿಂಗೆ ತೊಗೊಳ್ಳೋದು, ಹಿಂಗೆ ಸ್ನ್ಯಾಪ್ ತೊಗೊಂಡು ಹೆಂಗೆ ಕಳಿಸ್ತೀನಿ. ಸೊ ಹಿಂಗೂ ತೊಗೊತಾ ಇರ್ತೀನಿ. ನೀವು ಬರ್ತಾ ಇದ್ದೀರಾ? ಹಿಂಗೆಲ್ಲ ತೊಗೊತೀನಿ. ಸೊ ಹಾಂ, ಇನ್ಸ್ಟಾದಲ್ಲಿ ಮಾಡ. ಇದು ನನಗೆ ಇಷ್ಟವಾದಂಥ ಒಂದು ದಿಸ್ ಶೋ. ಇಷ್ಟು ಚೆನ್ನಾಗಿದೆ ಅಲ್ಲ ಇದೊಂಥರ. ನನಗೆ ಇದನ್ನು ನೋಡಿದ್ರೆ ಗ್ರೇಪ್ಸ್ ನೋಡ್ದಂಗೆ ಅನಿಸುತ್ತೆ, ಹಿಂಗೆ 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 ಹಿಂಗೆ. ಬಟ್ ಸಖತ್ ಇಷ್ಟ ನನಗಿದು. ಹಿಂಗೆ ಮಾಡ್ತಾ ಇರ್ತೀನಿ, ಹಿಂಗೆ ಮಾಡ್ತಾ ಇರ್ತೀನಿ. ಹಂಗೆಲ್ಲ ಹಾಕೋಬಾರ್ದು. ಇದು ಅಷ್ಟೇ, ಇಷ್ಟು ಚೆನ್ನಾಗಿದೆ. ಅದೇ ಸೇಮ್ ಇದೂ. ಇದೂ ಅಷ್ಟೇ, ಇದೊಂಥರ ಬೇರೆ ಥರ. ಇಟ್ಸ್ ನೈಸ್. ಆ್ಯಂಡ್ ಇನ್ನೇನು ವಿಶೇಷ ಇದೆ, ನಾವು ಇನ್ನೊಂದು ಏನು ವಿಶೇಷ ಅಂದರೆ ಇದರಲ್ಲಿ ಕೆಮ್ಮು ಬಂದಾಗ, ಕಾಫ್ ಬಂದಾಗ ಇದನ್ನು ತೊಳೆದ್ಬಿಟ್ಟು ಉಪ್ಪು ಹಾಕ್ಕೊಂಡು, ಹರಳು ಉಪ್ಪು ಹಾಕ್ಕೊಂಡು ತಿಂದರೆ ತುಂಬ ಒಳ್ಳೆಯದು. ಆ್ಯಂಡ್ ಇನ್ನೊಂದು ಏನೋ ತೋರಿಸ್ಬೇಕು, ಬಟ್ ಮಳೆ ಬಂತು, ಇವಾಗ ಮಳೆ ಬರ್ತಾ ಇದೆ. ಇದು ಉಪ್ಪು ಸಾಂಬಾರು ಇದು ಏನಂತಾರೆ, ಸೊಪ್ಪು ಉಪ್ಪು ಸಾಂಬಾರು ಮಾಡ್ತಾರೆ, ಸಖತ್ ಚೆನ್ನಾಗಿರುತ್ತೆ ಇದರಲ್ಲಿ. ಹಾಂ, ಇಲ್ಲೇ ಕಿತ್ಕೊಂಡು. ನಿಜ, ಇದು ಆಲೋವೆರಾ ನಮಗೆ ಸ್ಕಿನ್ಗೆ ಆಗಿರ್ಬೋದು,
ತುಂಬದಕ್ಕೆ ಯೂಸ್ ಆಗುತ್ತೆ ಆಲೋವೆರಾ, ಒಳ್ಳೇದು ಸ್ಕಿನ್ಗೆ ಹಾಕ್ಕೊಂಡ್ರೆ. ಆ್ಯಂಡ್ ಒನ್ ಮೋರ್ ಇರಿ ಅದಿಲ್ಲ ಇವತ್ತು ಅವು. ಇದು ಗೊತ್ತಾ ನಿಮಗೆ, ಇದರಲ್ಲಿ ಟೀ ಮಾಡ್ತಾರೆ, ನ್ಯಾಚುರಲ್ ಬ್ಲೂ ಟೀ ವಿತೌಟ್ ಕಲರ್, ಪ್ಯೂರ್ ನ್ಯಾಚುರಲ್ ಸ್ಕೈ ಬ್ಲೂ ಥರನೇ ಟೀ ಮಾಡ್ತಾರೆ ನಮ್ಮಮ್ಮ. ಆ್ಯಂಡ್ ಇನ್ನೇನಿದೆ, ಓ ಇದು ಮೆಣಸಿನ್ಕಾಯಿ. ತುಂಬ ಡವ್ ಮಾಡ್ತೀವಲ್ಲ ಹುಡುಗಿರು. ಖಾರ ನಾನು ಒಪ್ಕೊತೀನಿ. ಎಲ್ಲ ಹುಡುಗಿರು ಆಲ್ಮೋಸ್ಟ್ ಎಲ್ಲ ಹುಡುಗಿರು ಅಲ್ಲ, ಒಂದೊಂದು ಹುಡುಗಿರು. ನಾನಂತೂ ಒಂಚೂರು ಡವ್ ಮಾಡ್ತೀನಿ, ಅದರಲ್ಲೇನಿದೆ. ಎಷ್ಟು ಚೆನ್ನಾಗಿದೆ ಅಲ್ಲ. ಇದೆಲ್ಲ ಇಗ್ನೋರ್ ಮಾಡಿಬಿಡಿ, ಎಡಿಟ್ ಮಾಡೋಕ್ಕಂತೂ ಆಗಲ್ಲ ಅನ್ಕೊತೀನಿ. ಆಮೇಲೆ ಬನ್ನಿ ಇಲ್ಲಿ ಮಡಕೆ. ಇದು ಎಲ್ಲ ಹಕ್ಕಿಗಳು ಅಲ್ಲಿ ಮೇಲಿಂದ ಬಂದು ನೀರು ಕುಡಿಯೋದಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ತುಂಬಿಸಿಲ್ಲ ಇವತ್ತು, ಮಳೆ ಬಂದರೆ ಅದೇ ತುಂಬಿಕೊಳ್ಳುತ್ತೆ. ಅಲ್ಲ, ಮಳೆ ಬಂದರೂ ತುಂಬಿಲ್ಲ ಇದು. ಅಂದರೆ ಎವ್ರಿ ಡೇ ನಮ್ಮ ಟೆರಸ್ಸಿಗೆ ಬಂದು ಹಕ್ಕಿಗಳು ನೀರು ಕುಡಿದು ಹೋಗುತ್ತೆ ಅನಿಸುತ್ತೆ. ಆ್ಯಂಡ್ ಅಷ್ಟೇ. ಹಾಗೆ ಎಲ್ಲ ಹುಡುಗಿರಿಗೂ ಇಷ್ಟ ಇರುತ್ತೆ, ನನಗೂ ಹಂಗೆ ಸ್ವಲ್ಪ ಬಟ್ ನನಗೆ ನೆಂದರೆ ಜ್ವರ ಬಂದುಬಿಡುತ್ತೆ, ನಾಳೆ ಎದಳಕ್ಕೆ ಆಗಲ್ಲ. ಬಟ್ ಏನೋ ಚಿಕ್ಕವರಿದ್ದಾಗ ಏನೋ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು ಮಳೆಯಲ್ಲಿ ನೆನೆಯೋದಕ್ಕೆ. ಆ್ಯಂಡ್ ಇವತ್ತು ನಮ್ಮ ಹೋಮ್ ಟೂರಲ್ಲೂ ಕೂಡ ಮಳೆ ಬಂತು. ಸೊ ಒಳ್ಳೆಯದಾಗಲಿ ನಿಮ್ಮ ಯೂಟ್ಯೂಬ್ ಚಾನಲ್ಗೆ. ಈ ಒಂದು ವಿಡಿಯೋ ಮಿಲಿಯನ್ ಗಟ್ಟಲೆ ಓಡಲಿ. ಆ್ಯಂಡ್ ಹಾಗೆ ನಮಗೂ ಸಪೋರ್ಟ್ ಮಾಡ್ತಾ ಇರಿ. ಇನ್ನೊಂದು ನಿಮಗೆ ತೋರಿಸ್ಬೇಕು. ದಿಸ್ ಇಸ್ ನಮ್ಮ ಆಫೀಸ್ ರೂಮ್. ಇಲ್ಲಿ ಸಿನಿಮಾ ಕತೆ ಆಗಿರ್ಬೋದು, ಡಿಸ್ಕಷನ್ ಆಗಿರ್ಬೋದು ನಡೀತಾ ಇರುತ್ತೆ. ಇದನ್ನು ನಾನು ನಮ್ಮ ಸೀನಣ್ಣ ಡ್ರೈವರ್ಗೆ ಹೇಳಿ ಬೇವಿನ ಸೊಪ್ಪನ್ನ ತರಿಸ್ಕೊಂಡು ಒಣಗಿಸಿ ಇದನ್ನು ಪೌಡ್ರು ಮಾಡಿ ಸ್ಕಿನ್ಗೆ ಹಚ್ಕೊಳ್ಳೋದ್ರಿಂದ ನ್ಯಾಚುರಲಾಗೆ ಗ್ರೋತ್ ಆಗುತ್ತೆ. ನೋಡಿ, ಮಳೇಲಿ ನೆಂದಿದ ತಕ್ಷಣ ನನ್ನ ಕೂದಲೆಲ್ಲ ಇದಾಯಿತು. ಓಕೆ, ಇದು ಒಂದು ಆಫೀಸ್ ಸೆಟಪ್. ಇದು ಅಷ್ಟೇ ನನಗೆ ಪ್ರಶಸ್ತಿನೇ ಬಂದಿದ್ದು. ಆ್ಯಂಡ್ ಇದು ನನ್ನ ಅಭಿಮಾನಿ ಉತ್ತರ ಕರ್ನಾಟಕದವರು ಕೊಟ್ಟಿದ್ದು, ದರ್ಶನ್ ಅಂತ ಇವ್ರ ಹೆಸರು. ಇದು ನಮ್ಮ ಚಿಕ್ಕ ಮಕ್ಕಳಲ್ಲಿದ್ದಂಥ ಫ್ಯಾಮಿಲಿ ಫೋಟೋಸ್. ಇದು ನಾನೇ ಎಷ್ಟು ಕಲರ್ ಇದೆ ನೋಡಿ. ಇವಾಗ ನೋಡಿದ್ರೆ ಡಸ್ಕಿ ಆಗ್ಬಿಟ್ಟಿದ್ದೀನಿ. ಅವಾಗ ಎಷ್ಟು ಒಂಥರ ಟಿಬೇಟಿಯನ್ಸ್ ಥರನೇ ಇದ್ದೆ. ನನ್ನನ್ನು ಎಲ್ಲರೂ ಆಲ್ಮೋಸ್ಟ್ ಯಾವುದೋ ಟಿಬೇಟಿಯನ್ಸ್ ಯಾವುದೋ ಕಂಟ್ರಿಯಿಂದ ತೊಗೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾಯಿದ್ರು. ಆ್ಯಂಡ್ ಅದಾದಮೇಲೆ ಇದು ನನ್ನ ತಮ್ಮ, ಇದು ನನ್ನ ಇನ್ನೊಬ್ಬ ಪ್ರಜ್ವಲ್ ಅಂತ ತಮ್ಮ, ಇದು ಧನು ನನ್ನ ತಂಗಿ, ಇದು ನಮ್ಮ ಮಾವಂದಿರು ಗಜ್ಜುಮಮ್ಮ ಮಹೇಂದ್ರಮ್ಮ ಅಂತ. ಸೊ ದಿಸ್ ಇಸ್ ಮೈ. ಇದು ನನ್ನ ತಮ್ಮ ಮನೋಜ್ ಅಂತ. ಇದು ಅವನೇ, ಕ್ಯೂಟಾಗಿದ್ದಾನಲ್ಲ. ನಾನು ತುಂಬ ಕ್ಯೂಟಾಗಿದ್ದೆ, ಕಲರ್ ಇದ್ದೀನಿ ಅಲ್ಲ ಅವಾಗ. ಓಕೆ, ಇಷ್ಟೇ ನಮ್ಮ ಮನೆ. ಚಿಕ್ಕ ಮನೆ, ಪುಟ್ಟ ಮನೆ. ಮಳೆ ಬರ್ತಾ ಇದೆ ನೋಡಿ ಇವಾಗ. ಹೆಂಗೆ ನೋಡೋಕೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಇಲ್ಲ, ನಾನು ಹಾಸ್ಪಿಟಲ್ಗೆ ಹೋಗಲ್ಲ. ನನಗೊಬ್ರು ಡಾಕ್ಟ್ರ್ ಇದ್ದಾರೆ. ಅವ್ರು ಒಂದು ಇಂಜೆಕ್ಷನ್ ಕೊಟ್ಬಿಟ್ರೆ ಐ ಆಮ್ ಓಕೆ. ಆ ಲೆವೆಲ್ಗಿದೆ ಅವ್ರ ಕೈಗುಣ. ಅದ್ರ ಬಗ್ಗೆ ನಿಮಗೆ ಒಂದು ಸ್ಟೋರಿ ಹೇಳ್ತೀನಿ. ನನಗೂ ಅದು ಗೊತ್ತಿಲ್ಲ, ಒಂದು ನಿಮಿಷ ಹೇಳಿ ಕಳಿಸ್ಬಿಟ್ಟು. ಸೊ ಇದು ಎಲ್ಲರಿಗೂ ಗೊತ್ತಿರೋ ಹಂಗೆ ಚಿಕ್ಕ ಮಕ್ಕಳಲ್ಲಿ ಇದ್ದಾಗ ನಮಗೆ ಅದನ್ನು ತಗೊಂಡು ಬಂದು ಇಟ್ಕೊತಾರೆ ನೋಡಿ ಒಂದೊಂದು ಮಕ್ಳುಗಳು. ಸೊ ನಾನು ಆ ಕೆಲಸ ಎಲ್ಲ ಮಾಡಿಲ್ಲ. ನಾನು ತುಂಬ ಇನ್ನೋಸೆಂಟ್ ಪಾಪು. ನಾನು ಆವಾಗಲೂ ಚಿಕ್ಕವಳು, ಇವಾಗಲೂ ಐ ಆಮ್ ಸೋ ಇನ್ನೋಸೆಂಟ್. ಬಟ್ ಒಂಚೂರು ಜಾಸ್ತಿ ಮಾತಾಡ್ತೀನಿ, ಒಟ ಅಂತ. ಆ್ಯಂಡ್ ನನ್ನ ಮನಸ್ಸಲ್ಲಿ ನಾನೇನು ಇಟ್ಕೊಳ್ಳಲ್ಲ. ನನಗೇನು ಅನ್ಸುತ್ತೆ ಅದನ್ನು ಹೇಳ್ಬಿಡ್ತೀನಿ. ಆ್ಯಂಡ್ ಐ ಆಮ್ ಸೋ ಲೈಕ್ ಒಂದು ಮಿರರ್ ಥರ. ನಾನು ಮುಂದೆ ಹೇಗೆ ನನಗೆ ರೆಸ್ಪಾಂಡ್ ಮಾಡ್ತಿರ್ತಾರೆ ಹಾಗೆ ನಾನು ರೆಸ್ಪಾನ್ಸ್ ಕೊಡ್ತಾ ಇರ್ತೀನಿ. ಅವ್ರೇನಾದರೂ ಒಂಚೂರು ಕೆಣಕಿದ್ರು ಅಂದರೆ ಐ ನೆವರ್ ಲೀವ್ ಹಿಮ್. ಅಂದರೆ ನನ್ನ ಬಗ್ಗೆ ನಾನು ಕೇರೆ ಮಾಡಲ್ಲ. ಆ ಲೆವೆಲ್ಗೆ ನಾನು ಕೆಣಕೋದ್ರಲ್ಲೂ ಅವ್ರು ಕೆಣಕಿದ್ರೆ ಕೆಣಕ್ಸ್ಕೋತಾರೆ, ಆ ಲೆವೆಲ್ ಕೆಣಕ್ಸ್ಕೋತಾರೆ. ಆ್ಯಂಡ್ ಒಂಥರ ಏನಂದರೆ
ಒಳ್ಳೆಯವ್ರಿಗೆ ಒಳ್ಳೆಯವರು, ಕೆಟ್ಟವ್ರಿಗೆ ತುಂಬಾ ಕೆಟ್ಟವಳು. ನನ್ನ ಮಾತಲ್ಲೂ ಕೂಡ, ನನ್ನ ಮಾತಲ್ಲೇ ಜಾಸ್ತಿ ಕೆಟ್ಟವಳು. ಯಾಕಂದರೆ ನನಗೇನು ರಿಪ್ಲೈ ಮಾಡ್ತಿರ್ತಾರೆ ಅದಕ್ಕೆ ನೆಕ್ಸ್ಟ್ ಲೆವೆಲ್ ರಿಪ್ಲೈ ಮಾಡ್ತೀನಿ ನಾನು ನನ್ನ ಜೊತೆ. ಅದಕ್ಕೆ ತುಂಬ ಜನ ನೋಡಿ ಮಾತಾಡ್ಕೋತಾರೆ. ಇವಾಗ ಒಂದು ಸ್ವಲ್ಪ ಎದ್ರುಕೊತಾರೆ ನನ್ನ ಜೊತೆ ಮಾತಾಡೋದಕ್ಕೆ. ಸೊ ಹಾಗೆ ಇರಲಿ, ಭಯ ಇರಬೇಕೆಲ್ಲ. ರೌಡಿ ಬೇಬಿ ಥರನೇ, ಐ ಆಮ್ ಸೋ ರೌಡಿ ಬೇಬಿ. ಆ್ಯಂಡ್ ತುಂಬ ಜನ ಇವಾಗ ಅಯ್ಯಪ್ಪ ಅವಳು ಸವಾಸ ಯಾಕೆ ಅಂತಾರೆ. ಇಟ್ಸ್ ಅ ಗುಡ್ ಫಾರ್ ಮೀ. ಆ್ಯಂಡ್ ಹಂಗೆ ಇರಬೇಕು, ಆ ಭಯ ಇರಬೇಕು. ನಾವು ಹೋಗ್ತಾ ಇದ್ರೆ ಎಲ್ಲರೂ ಅಲರ್ಟ್ ಆಗಿರ್ತಾರೆ. ಸೊ ಅವಳು ಬರ್ತಾಯಿದ್ದಾರೆ, ಅವ್ರು ಬರ್ತಾಯಿದ್ದಾರೆ ಅಂತ. ಆ್ಯಂಡ್ ಇದ್ರ ಸ್ಟೋರಿ ಹೇಳ್ತೀನಿ. ಇದು ಮನೇಲಿದ್ದರೆ ಅವ್ರು ಇವಾಗ ನಾವು ಬಂದಿದ್ದೀವಿ, ಮತ್ತು ಇವಾಗ ಈ ಥರ ಒಂದು ಮನೇಲಿದ್ದಾಗ ನಾವು ಇನ್ನೊಂದು ಸ್ವಂತ ಮನೆ ತೊಗೊತೀವಿ. ಸ್ವಂತ ಅಂದರೆ ಒಳ್ಳೆ ಕೆಲಸಗಳಾಗತ್ತೆ ಅನ್ನೋದು ಇದರ ಒಂದು ಅರ್ಥ. ಸೊ ನನಗೆ ನಿಜ ಗೊತ್ತಿಲ್ಲ, ನನಗೂ ಯಾರೋ ಬಂದಾಗ ನೋಡಿಬಿಟ್ಟು ನೀವು ಇನ್ನೊಂದು ಮನೆ ತೊಗೊತೀನ ಅಂತ ಹೇಳ್ತಾರೆ. ಓಕೆ ಅಂದ್ಬಿಟ್ಟು ತೊಗೊಳ್ಳಿ, ಯಾಕಂದರೆ ಇದು ಇಷ್ಟು ದೊಡ್ಡ ಮನೆ ತೊಗೊಳ್ಳೋಷ್ಟು ನಾನಿನ್ನೂ ಬೆಳೀಲಿ. ಆ್ಯಂಡ್ ಇದೆಲ್ಲ ನೋಡಿದ್ರಲ್ಲ, ಇದೆಲ್ಲ ದಿಸ್ ಇಸ್ ಮೈ ರೆಂಟೆಡ್ ಹೌಸ್. ಆ್ಯಂಡ್ ಎಲ್ಲ ತುಂಬ ಜನ ಓನ್ ಹೌಸ್ ಅಂತ ಅಂದ್ಕೊಂಡಿದ್ದಾರೆ, ಬಟ್ ಇಲ್ಲ, ಇಟ್ಸ್ ಅ ರೆಂಟೆಡ್ ಹೌಸ್. ಸೊ ಆದಷ್ಟು ಬೇಗ ಮ್ಯಾನಿಫೆಸ್ಟೇಷನ್ ಮಾಡ್ತಾಯಿದ್ದೀನಿ. ಸೊ ಯೂನಿವರ್ಸ್, ದೇವರು ಇಬ್ಬರು ನನಗೆ ತಥಾಸ್ತು ಅಂದ್ಬಿಟ್ಟು ಆದಷ್ಟು ಬೇಗ ಬ್ಯೂಟಿಫುಲ್ ಮನೆನ ದೇವರು ಮತ್ತು ಯೂನಿವರ್ಸ್ ಇಬ್ಬರು ಸೇರಿ ಕೊಡಲಿ. ನೀವು ಕೂಡ ಆಶೀರ್ವಾದ ಮಾಡಿ ಆದಷ್ಟು ಬೇಗ ತಗೊಂಡು ನಿಮ್ಮನ್ನೆಲ್ಲರೂ ನಮ್ಮ ಮನೆಗೆ ಗುರುಪ್ರವೇಶಕ್ಕೆ ಕರೆಯೋಂಗೆ ಸಾಕ್ಷಿ ಬೆಳೀಲಿ ಅಂತ. ಆ್ಯಂಡ್ ಸಾಕ್ಷಿಗೆ ಒಳ್ಳೊಳ್ಳೆ ಸಿನಿಮಾಗಳು ಸಿಗಲಿ ಅಂತ. ಆ್ಯಂಡ್ ಇಷ್ಟೇ ನನ್ನ ಒಂದು ಮನೆ ಟೂರ್ ಆಗಿತ್ತು, ಹೋಮ್ ಟೂರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಹೇಳ್ತಿದ್ರು ಹೋಮ್ ಟೂರ್ ಮಾಡಿ ಅಂತ, ಬಟ್ ನನಗೆ ಗೊತ್ತಿರಲಿಲ್ಲ ಹೆಂಗೆ ಮಾಡಬೇಕಂತ. ಇವಾಗಲೂ ನಾನು ಹೆಂಗೆ ಮಾಡಿದ್ದೀನಿ ಐ ಡೋಂಟ್ ನೋ ಹೆಂಗೆ, ಬಟ್ ಇಟ್ಸ್ ಅ ಪ್ರಾಪರ್ ನ್ಯಾಚುರಲಾಗಿ ಮಾಡಿದ್ದೀವಿ ಅಂತ ಅನಿಸುತ್ತೆ. ಎಲ್ಲೂ ಆ ಒಂದು ಹೈಡ್ ಆ್ಯಂಡ್ ಸಿಕ್ ಏನೂ ಮಾಡಿಲ್ಲ, ಕಟ್ಟು ಮಾಡಿಲ್ಲ ನಮ್ಮ ಕ್ಯಾಮ್ರಾಮ್ಯಾನ್ ಆ್ಯಂಡ್ ಕ್ರಿಯೇಟರ್ ಕೂಡ. ಅವರು ಫುಲ್ ನಾವು ಹೆಂಗೆ ಹೊಡೆದ್ಕೊಂಡು ಬಂದೆ ಹಂಗೆ ನನ್ನ ಹಿಂದೆನೇ ಹೊಡ್ಕೊಂಡು ಬಂದಿದ್ದಾರೆ. ಅದು ಹೇಗೆ ಬಂದಿರುತ್ತೋ ಐ ಡೋಂಟ್ ನೋ, ಅವ್ರು ಹೇಗೆ ಎಡಿಟ್ ಮಾಡಿರ್ತಾರೆ ನನಗೆ ಅದು ಗೊತ್ತಿಲ್ಲ. ತುಂಬ ನ್ಯಾಚುರಲಾಗೆ ಶೂಟ್ ಮಾಡಿದ್ದೀವಿ. ಆ್ಯಂಡ್ ನಿಮಗೆ ಐ ಹೋಪ್ ಇಷ್ಟ ಆಗುತ್ತೆ ಅಂತ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಅದಕ್ಕಿಂತ ಮುಂಚೆ ಇದು ನನ್ನ ವರ್ಕೌಟಲ್ಲಿ ಜಿಮ್ಮಲ್ಲಿ ಎಕ್ಸಸೈಸ್ ಮಾಡುವಾಗ ಮಾಡ್ತಿರ್ತೀನಿ. ಸೊ ಇದು ಇಲ್ಲಿ ಕಾಣಿಸ್ತು ಅದಕ್ಕೆ. ಆ್ಯಂಡ್ ಜಾಸ್ತಿನೇ ಮಾತಾಡ್ತೀನಿ ನಾನು. ನನಗೆ ಮಾತಾಡಿ ಅಂದರೆ ಸಾಕು, ಮಾತಾಡ್ತಾನೆ ಇರ್ತೀನಿ. ಆ್ಯಂಡ್ ಇದು ಸಾಕ್ಷಿ ಮೇಘನ ಮನೆಯ ಒಂದು ಹೋಮ್ ಟೂರ್ ಆಗಿತ್ತು. ಆ್ಯಂಡ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಬೆಲ್ ಬಟನ್ ಟಕ್ ಅಂತ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.